ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಅಕ್ಷಯ ತೃತೀಯ ಅಂತೂ ಬಂದೋಯ್ತು. ಎಲ್ಲರೂ ಕೂಡ ದೋಚ್ಕೊಂಡ್ಬಿಟ್ಟಿದ್ದೀರಾ ಬಂಗಾರನ ಅಂತ ಅನ್ಕೊಂತೀನಿ. ಸೊ ಇದೇ ರೀತಿ ಬಂಗಾರದಂಥ ಆಫರ್ಗಳು RCCL ಬರ್ತಾನೆ ಇರುತ್ತೆ, ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ, ಓಕೆನಾ. ಸೊ ಕನಸಿನ ಮನೆನೂ ನನ್ಸಾಗುತ್ತೆ, ಒಳ್ಳೊಳ್ಳೆ ಆಫರ್ಗಳು ಕೂಡ ಸಿಗ್ತಾ ಇರುತ್ತೆ. ಪರ್ ಸ್ಕ್ವೇರ್ ಫೀಟಲ್ಲೂ ನಿಮಗೆ ಕಮ್ಮಿ ಮಾಡ್ತಾ ಇರ್ತಾರೆ, ಅಥವಾ ಒಂದು ಒಳ್ಳೆ ಗೋಲ್ಡನ್ನು ಕೂಡ ಕೊಡ್ತಾ ಇರ್ತಾರೆ ವೀಕ್ಷಕರೇ. ಸೊ ನೆಕ್ಸ್ಟ್ ಯಾವುದು ಆಫರ್ ನಡೀತಾ ಇದೆ ಅಂಡ್ ಹಿಂದ್ಗಡೆ ನಾನು ಆಲ್ರೆಡಿ ತಮ್ಮನೆಲ್ಲ ಹಾಕಿದ್ದೀನಿ, 53 ಲ್ಯಾಕಲ್ಲಿ 35 ಚದರದ ಮನೆನ ಕಟ್ಟಿದ್ದಾರೆ ಅಂದ್ರೆ ಮೈಂಡ್ ಬ್ಲೋ ಅಂತ ಹೇಳ್ಬೋದು. ಇದು ಯಾಕೋ ಕ್ಯಾಲ್ಕುಲೇಷನ್ ಫಿಟ್ ಆಗ್ತಾ ಇಲ್ಲ, ಇದು ಹೆಂಗೆ ಏನು ಅಂತ ಕೇಳೋದಕ್ಕೆ ಹನುಮಂತ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ, ಯಾವ ಫೇಸಿಂಗ್ ಇದು ಮನೆ? ಸರ್ ಇದು ಮನೆ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಸರ್. ಈಸ್ಟ್ ಈ ಕಡೆ ಎಷ್ಟು ಲೆಂತ್ ಸಿಗುತ್ತೆ, ಈ ಕಡೆ ಎಷ್ಟು ಲೆಂತ್? ಸರ್ ಎಕ್ಸಾಕ್ಟ್ಲಿ ಇದೇನಂತಂದ್ರೆ ಇದು ನಾವು ಇದರಲ್ಲಿ ನಾವು ಆಲ್ಮೋಸ್ಟ್ ಒಂದು 4-5 ಗುಂಟೆ ಜಾಗದಲ್ಲಿ ಮಾಡಿರೋದ್ರಿಂದ ನಾವು 30-40 ತೊಗೊಳ್ಳಿಲ್ಲ, 40/40 ಎಕ್ಸಾಕ್ಟ್ ಮನೆ ತೊಗೊಂಡಿದ್ದೀವಿ ಸರ್. ನಾವು ಇದೆಲ್ಲ ಏನಾಗಡೆ ಆಚೆ ಕಡೆ ಏನು ಕಾಂಕ್ರೀಟ್ ಎಲ್ಲ ಹಾಕಿದ್ವಿ, ಟೈಲ್ಸ್ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಎಕ್ಸ್ಟ್ರಾ. ಇದು ಎಕ್ಸಾಕ್ಟ್ ಆಗಿ 40/40 ಇದೆ ಸರ್. 40/40 ಸ್ಕ್ವೇರ್ ಆಗಿ ಬಂದಿದೆ ಮನೆ. ಸ್ಕ್ವೇರ್ ಆಗಿದೆ ಸರ್. ನೋಡ್ಬೋದು, ಆ ಕಡೆಯಿಂದ ನಮಗೆ 40 ಇದೆ, ಈ ಕಡೆ ಹಿಂದಕ್ಕೂ 40 ಇದೆ. ಸೊ ಎಲಿವೇಶನ್ ಹೇಳಿ ನಮಗೆ ಏನೇನು ಮಾಡಿದ್ದೀರಾ ಇಲ್ಲಿ? ಸರ್ ಎಲಿವೇಶನ್ ನೋಡ್ಬೋದು, ನಾವು ಇದನ್ನ ಒಂದು ಮಾಡ್ರನ್ ಮತ್ತೆ ಬಜೆಟ್ ಫ್ರೆಂಡ್ಲಿ ಅಂತ ಮಾಡ್ಬಿಟ್ಟು ಒಂದು ಹ್ಯೂಜ್ ಒಂದು ಬಾಲ್ಕನಿ ತೊಗೊಂಡಿದ್ದೀವಿ ಸರ್. ಯಾಕಂದ್ರೆ ಮನೆಯಲ್ಲಿ ಸರ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ಒಳಗಡೆ ನಾವು ಒಂದು 40/40 ಅಂತ ರೂಮ್ಗಳನ್ನೆಲ್ಲ ತುಂಬಾ ತುಂಬಿಲ್ಲ. ಓಕೆ. ಸೊ ಎಷ್ಟು ರೂಮ್ ರಿಕ್ವೈರ್ಮೆಂಟ್ ಇತ್ತು ಅಷ್ಟನ್ನೇ ಮಾಡಿದೀವಿ. ಒಂದು ಹೋಮ್ ಥಿಯೇಟರ್ ಮಾಡಿದೀವಿ, ಆ ಥರ ಮಾಡ್ಕೊಂಡಿರೋದ್ರಿಂದ ಬಾಲ್ಕನಿ ಮಾತ್ರ ವೆರಿ ಯೂಸ್ ಇದೆ ಸರ್. ದೊಡ್ಡ ಬಾಲ್ಕನಿ ಇದೆ. ಆಮೇಲೆ ಇದು ಪೂರ್ತಿ ಬಾಲ್ಕನಿನೇ. ಆಮೇಲೆ ಇದಕ್ಕೊಂದು ಕಾಂಕ್ರೀಟ್ ಬ್ಯಾಂಡಲ್ ತೊಗೊಂಡಿದ್ದೀವಿ, ಪ್ರೊಜೆಕ್ಷನ್ ತೊಗೊಂಡಿದ್ದೀವಿ. ಸೊ ಪ್ರೊಜೆಕ್ಷನ್ ತೊಗೊಂಡು ಒಂದು ಕಾಲ್ ಅಡಿ 1.5 ಅಡಿ ಆಚೆ ಪ್ರೊಜೆಕ್ಷನ್ ತೊಗೊಂಡಿದ್ದೀವಿ, ಹೈಟ್ ಮಾಡ್ಕೊಂಡಿದ್ದೀವಿ. ಅದನ್ನೊಂದು ಬ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಸರ್. ಅದು ಬಿಟ್ಟರೆ ನಾವು ಆ ಕಡೆ ಬಂದ್ವಿ ಅಂತಂದ್ರೆ ನೋಡ್ಬೋದು ಸರ್, ಅದು ಕಂಪ್ಲೀಟ್ ಆಗಿ ಏನೋ ಸ್ಟೆಪ್ ಎಲ್ಲ ಪ್ಲಾಸ್ಟಿಂಗ್ ಎಲ್ಲನೇ ಕ್ರಿಯೇಟ್ ಮಾಡಿರೋದು ಸರ್. ಸ್ಟೆಪ್ಸ್ ಅಲ್ವಾ? ಕಂಪ್ಲೀಟ್ ಆಗಿ ಹಂಗೆ ಕ್ರಿಯೇಟ್ ಮಾಡಿದ್ದೀವಿ. ಆಮೇಲೆ ಅದು ವೈಟ್ ಒಂದು ಮಧ್ಯದಲ್ಲಿ ಒಂದು ಡಕ್ ತರ ಕಾಣಿಸ್ತಾ ಇದೆಯಲ್ಲ ಸರ್, ಅದು ಕೂಡ ಅಲ್ಲಿ ಒಂದು ವಿಂಡೋ ಅಂತ ಕೊಟ್ಟಿದ್ವಿ. ಫಸ್ಟ್ ಸ್ಟೋರ್ ರೂಮ್ ಅಂತ ಇಲ್ಲ ಸ್ಟಡಿ ರೂಮ್ ಅಂತ ಪ್ಲಾನ್ ಮಾಡ್ಬಿಟ್ಟು ಮತ್ತೆ ಅದನ್ನ ಹೋಮ್ ಥಿಯೇಟರ್ ಕನ್ವರ್ಟ್ ಮಾಡಿದ್ವಿ. ಮತ್ತೆ ವಿಂಡೋ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ಬಂದ್ರೆ ಸರ್, ಇದನ್ನ ಲಾಸ್ಟ್ ವಿಡಿಯೋದಲ್ಲೂ ನೋಡಿದ್ವಿ, ಒಂದು ಫ್ರೇಮಿಂಗ್ ತೊಗೊಳ್ತಾ ಇರೋದು. ಒಂದು ಫ್ರೇಮಿಂಗ್ ತೊಗೊಂಡಿದ್ವಿ. ಇಲ್ಲಿ ಕಿಚನ್ ಇದೆ, ಕಿಚನ್ಗೆ ಮತ್ತೆ ಇಲ್ಲೂ ಕೂಡ ಗ್ರೂ ಡಿಸೈನ್ಸ್ ಕೊಟ್ಕೊಂಡಿದೀವಿ. ಮತ್ತೆ ಗ್ರಿಲ್ಸ್ ಮತ್ತೆ ಒಳಗಡೆಯಿಂದ UPVC ವಿಂಡೋಸ್ ನ ಫಿಟ್ ಮಾಡಿದೀವಿ ಸರ್. ಇಲ್ಲಿ ಪಕ್ಕದಲ್ಲೆಲ್ಲ ಟೈಲ್ಸ್ ಹಾಕಿ ಒಳ್ಳೆ ಪಾತ್ವೆ ಮಾಡ್ಕೊಟ್ಬಿಟ್ಟಿದ್ವಿ, ಸುತ್ತಲೂ ಓಡಾಡೋದಕ್ಕೆ ಒಳ್ಳೆ ಸರ್. ಇದು ಹುಳಗಿಳ ಬರಲ್ಲ, ಇಲ್ಲಿ ಯಾವ್ದೂ ಬರಲ್ಲ. ಅಲ್ಲಿ ಕಂಪ್ಲೀಟ್ಲಿ ಇಲ್ಲೂ ಕೂಡ ಗ್ರೂ ಡಿಸೈನ್ಸ್ ಏನೆ. ಅದು ಬಿಟ್ವಿ ಅಂತಂದ್ರೆ ಎಲ್ಲ ಪ್ಲಾಸ್ಟಿಂಗ್ ಎಲ್ಲೇ ಮಾಡಿದ್ರು ಸರ್. ಒಂದೇ ಒಂದು ಟೈಲ್ಸ್ ಕೂಡ ಟಚ್ ಮಾಡಿಸಿಲ್ಲ. ಆಮೇಲೆ ಒಂಚೂರು ಟೆಕ್ಸ್ಚರ್ ಪೇಂಟ್ ಅದು ಇದನ್ನೆಲ್ಲ ಏನು ಮಾಡಿಲ್ಲ. ಅದು ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಬಂದಿದೆ. ಹೌದು. ಇಲ್ಲಿ ಬಂದ್ವಿ ಅಂದ್ರೆ ಸರ್, ಇಲ್ಲಿ ಪಾರ್ಕಿಂಗ್ ನಮ್ಗೆ ಆಚೆ ಕಡೆನೇ ಸ್ಪೇಸ್ ಸಾಕಷ್ಟು ಸ್ಪೇಸ್ ಇದ್ದಿದ್ರಿಂದ ಇದೊಂದು ಪಾತ್ವೆ ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ಒಂದು ವರಾಂಡ ತರ ಅಂದ್ರೆ ಮುಂದೆ ಪೋರ್ಟಿಕೋ ತರ ಒಂದು ಕ್ರಿಯೇಟ್ ಮಾಡಿದ್ವಿ ಸರ್. ಇದೊಂದು ಚಿಕ್ಕ ಸ್ಪೇಸ್ ಅಂತಾನೆ ಹೇಳ್ಬೋದು. ನಮ್ಗೊಂದು 8 ಅಡಿಗೆ ಒಂದು 16 ಅಡಿ ಲೆಂತ್ ಸಿಗುತ್ತೆ. 16-17 ಅಡಿ ಗಂಟ ಇನ್ನೊಂದು 20 ಅಡಿ ಸ್ಪೇಸ್ ಸಿಗುತ್ತೆ. ಆಮೇಲೆ ಇಲ್ಲೆಲ್ಲನೂ ಕೂಡ ಮುಂದೆಗಡೆನ ಕುತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಇದೊಂದು ಮಿನಿ ಬಾಲ್ಕನಿ ಥರನೂ ಇರುತ್ತೆ, ಮತ್ತು ಒಂದು ಸಿಟ್ಔಟ್ ಥರನೂ ಇರುತ್ತೆ ಅಂತೇಳಿ ಏನು ನಮ್ದ್ರಲ್ಲೆಲ್ಲ ಯಾವುದು MS ಬಂದಿರುತ್ತೋ ಅದನ್ನ ಸ್ವಲ್ಪ ಅಪ್ಗ್ರೇಡೇಷನ್ ಹೋಗ್ಬಿಟ್ಟು ಕ್ಲೈಂಟ್ SS ನ ಮಾಡ್ಕೊಂಡಿದ್ದಾರೆ. ಇದು ಅಪ್ಗ್ರೇಡ್ ಆಗಿರೋದು, ಇದು ಗೇಟ್ ಎಲ್ಲ. ಹೌದು ಸರ್, ಯಾಕಂದ್ರೆ ಫುಲ್ ಕಾಂಪೌಂಡ್ ಕಟ್ಟಿದ್ವಿ ಅಂತ ಹೇಳಿದ್ರೆ ಏನಾಗ್ತಾ ಇತ್ತು, ಇದು ಬ್ಲಾಕ್ ಆಗ್ಬಿಡ್ತಾ ಇತ್ತು. ಇದೊಂದು ಸ್ವಲ್ಪ ನಮಗೆ ಅನ್ಯೂಸಬಲ್ ಏರಿಯಾ ತರ ಇರೋದು. ಅದಕ್ಕೋಸ್ಕರ ನಾವು ಚಿಕ್ಕದಾಗಿ ಈ ತರ ಪ್ಲಾನ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ನಾವು ರೈಲಿಂಗ್ಸ್ ಅಂತ ಪ್ಲಾನ್ ಮಾಡಿದ್ವಿ. ಒಳ್ಳೆ ಕೆಲಸ. ಫ್ರಂಟ್ ಕ್ಲಾಡಿಂಗ್ ಹೇಳಿ ಏನಾಗಿದೆ ಅಂತಂದ್ರೆ ನಾವು ನೋಡ್ಬೋದು ಸರ್, ಇದೆಲ್ಲ ಫುಲ್ ಹೈಟ್ಗೆ ಟೈಲ್ಸ್ ತೊಗೊಂಡ್ಬಿಟ್ಟಿದೀವಿ. 2x4 ಟೈಲ್ಸ್ ತೊಗೊಂಡಿದೀವಿ. ಆಮೇಲೆ ಇದು ರೆಗ್ಯುಲರ್ ಫ್ಲೋರಿಗೂ ಕೂಡ ಯೂಸ್ ಮಾಡಬಹುದು, ವಾಲ್ಗೂ ಕೂಡ ಯೂಸ್ ಮಾಡಬಹುದು. ಅದನ್ನ ಯೂಸ್ ಮಾಡ್ಕೊಂಡಿದ್ವಿ. ಮತ್ತೆ ಅದಕ್ಕೆ ಗೋಲ್ಡ್ ಬೀಡಿಂಗ್ ತೊಗೊಂಡಿದ್ದೀವಿ ಸರ್. ಇದು ಆಕ್ಚುಲಿ ದೇವರ ಮನೆಯಲ್ಲಿ ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇಲ್ಲಿ ಸ್ವಲ್ಪ ಹೈಲೈಟ್ ಕಾಣಲಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಬೀಡಿಂಗ್ ಕಾಣ್ತಾ ಇದೆ. ಆಕ್ಚುಲಿ ಚೆನ್ನಾಗೇ ಕಾಣ್ತಾ ಇದೆ ಸರ್. ಕಂಪ್ಲೀಟ್ ಆಗಿ ಅಲ್ಲಿಂದ ಎಲ್ ಶೇಪ್ ಅಲ್ಲಿ ಎಲ್ಲಿ ಗಂಟೆ ಇದೆ ಅಲ್ಲಿ ಗಂಟನೂ ಕೂಡ ನಾವು ಟೈಲ್ಸ್ ನ ಹಾಕೊಟ್ಟಿದ್ವಿ. ಆಮೇಲೆ ಮೀಟರ್ ಬೋರ್ಡ್ ಎಲ್ಲಾನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ವಿ. ಮತ್ತೆ ಇವಾಗ ಹೆಂಗೋ ಆಚೆನೆ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕನೆಕ್ಷನ್ ಆಚೆಗೆ ತಗೊಂಡು ಅಲ್ಲಿಗೆ ಫಿಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಇದಾದ್ಮೇಲೆ ಸರ್, ಇಲ್ಲಿ ಒಂದು PVC ಫಾಲ್ ಸೀಲಿಂಗು ನಮ್ ಸ್ಕೋಪ್ ಅಲ್ಲಿ ಬಂದಿಲ್ಲ. ಇಂಟೀರಿಯರ್ ಓನರ್ ಕಡೆಯಿಂದ ಮಾಡಿರುವಂತದ್ದು ಏನೋ ಕಂಪ್ಲೀಟ್ಲಿ ಫಾಲ್ ಸೀಲಿಂಗ್ ಮಾಡ್ಕೊಂಡಿದ್ದಾರೆ. ಅಂಡ್ ಅದು ಬಿಟ್ರೆ ಈ ಕೆಳಗಡೆ ಫ್ಲೋರಿಂಗ್ ನೋಡಬಹುದು ಸರ್, ನಮಗೆ ರಸ್ಟಿಕ್ ಫಿನಿಶ್. ಈ ಟೈಲ್ಸ್ ಅಷ್ಟೇ ಸ್ವಲ್ಪ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ಸರ್. ಚೆನ್ನಾಗಿದೆ. ಆಮೇಲೆ ಏನು ಫಸ್ಟ್ ಬರ್ತಾ ಇದ್ದು ಪಾರ್ಕಿಂಗ್ ಹೆಂಗಿತ್ತು ಅಂದ್ರೆ ತುಂಬಾ ಕಲರ್ ಡಿಜಿಟಲ್ ತರ ಇರೋದು. ಸೊ ಅದೇ ನಮಗೆ ಒಂಥರ ಮುಖಕ್ಕೆ ರಾಚದಂಗ. ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಏನಾಗಿದೆ ಅಂದ್ರೆ ಈ ತರದ ಒಂದು ರಸ್ಟಿಕ್ ಫಿನಿಶ್ ಅಲ್ಲೇ ಚೆನ್ನಾಗಿ ಹೋಗ್ತಾ ಇದೆ. ಡೀಸೆಂಟ್ ಆಗೂ ಇದೆ. ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದೆಲ್ಲ ನಮ್ಗೊಂದು 40 ರೂಪೀಸ್ ಗಂಟ ಬರುತ್ತೆ ಸರ್. 40 ರೂಪಾಯಿ ಟೈಲ್ಸ್ ಅಷ್ಟೇ ನಮಗೆ ಒಂದು 40 to 50 ರೂಪೀಸ್ ಒಳಗಡೆ ಬರುತ್ತೆ. ಎಲ್ಲ ಬಜೆಟ್ ಫ್ರೆಂಡ್ಲಿ ಟೈಲ್ಸ್ ಸರ್. ಬಜೆಟೆಡ್. ಸೊ ಇಲ್ಲೊಂದು ಕಟ್ಟೆ ತರ ಮಾಡಿದ್ದು ಒಳ್ಳೆ ಕೆಲಸ. ಇಲ್ಲೊಂದು ಚಿಕ್ಕದ ಒಂದು ಕಟ್ಟೆ ಕಟ್ಟಿದ್ವಿ, ಅದಕ್ಕೆ ಮೇಲ್ಗಡೆ ಗ್ರಾನೈಟ್ ಟಾಪ್ ಕೊಟ್ಟಿದ್ವಿ. ಮತ್ತೆ ಸೈಡ್ ಅಲ್ಲೂ ಕೂಡ ಗ್ರಾನೈಟ್ ಟೈಲ್ಸ್ ನ ಕಂಟಿನ್ಯೂ ಮಾಡಿದ್ವಿ ಸರ್. ಏನು ವೈಟ್ ಇತ್ತಲ್ಲ ಅದನ್ನ ಇಲ್ಲೂ ಕಂಟಿನ್ಯೂ ಮಾಡಿದ್ವಿ. ಆ ಕಡೆನೂ ತೋರಿಸಬಹುದು ಸರ್.
ಈ ಕಡೆ ಯಾಕಂದ್ರೆ ಇದು ಕಂಪ್ಲೀಟ್ಲಿ ವಾಷಬಲ್ ಏರಿಯಾ ತರ ಮಾಡ್ಕೊಂಡು ಸ್ವಲ್ಪ ಹೈಲೈಟ್ ಹಾಕಂತ ಮಾಡಿರೋದ್ರಿಂದ ಗೋಡೆ ಎಲ್ಲೂ ಕಾಣಿಸಲ್ಲ ನೋಡಿ. ಕಂಪ್ಲೀಟ್ ಆಗಿ ಇಲ್ಲೂ ಕೂಡ ಟೈಲ್ಸ್ ಹಾಕಿದೀವಿ, ಮತ್ತೆ ಈ ಕಾಲಮ್ಗೂ ಕೂಡ ಕಂಪ್ಲೀಟ್ ಟೈಲ್ಸ್ ಮಾಡ್ಕೊಂಡಿದೀವಿ. ಒಳ್ಳೆ ಕೆಲಸ ಸರ್ ಇದು. ಆಮೇಲೆ ಇದು ಕೂಡ ಅದಕ್ಕೋಸ್ಕರ ಕಂಪ್ಲೀಟ್ ಈ ಲುಕ್ ಏನಂತಂದ್ರೆ ಎಲ್ಲೂ ಸಿಮೆಂಟ್ ಫಿನಿಶ್ ಎಲ್ಲೂ ಕಾಣಿಸ್ತಾ ಇಲ್ಲ. So ಹಂಗಾಗಿ ಒಂದು ಗ್ರ್ಯಾಂಡ್ ಲುಕ್ ಬಂದಿದೆ. ಗ್ರ್ಯಾಂಡ್ ಲುಕ್ ಆಗಿದೆ ಸರ್ ಇದು. ಇದೇನು ಸಂಪ ಸರ್ ಇದು? ಸಂಪು ಸರ್. ಎಷ್ಟು ಸಂಪ್ ಕೊಟ್ಟಿರಿ ಸರ್? ಇಲ್ಲಿ ಆಲ್ರೆಡಿ ಕ್ಲೈಂಟ್ ಬೋರ್ ಇತ್ತು. ಬೋರ್ ಇರೋದ್ರಿಂದ ನಾವು ಒಂದು 10,000 ಲೀಟರ್ ಸಂಪ್ ಪ್ಲಾನ್ ಮಾಡಿದ್ವಿ. ಅದಕ್ಕೊಂದು FRP ಮತ್ತೆ ಒಂದು ಗ್ರಾನೈಟ್ ಬೀಡಿಂಗ್ ಮಾಡಿದೀವಿ ಸರ್, ನೀರ್ ಒಳಗಡೆ ಹೋಗ್ಬೋದು. ಈಗ ಫ್ರಂಟ್ ಡೋರ್ ಸರ್, ಫ್ರಂಟ್ ಡೋರ್ ಬಂದ್ವಿ ಅಂತಂದ್ರೆ ನೋಡಬಹುದು. ಫ್ರಂಟ್ ಡೋರ್ ನಮಗೆ ಹ್ಯೂಜ್ ಡೋರ್ ಸರ್, ಆಲ್ಮೋಸ್ಟ್ 4 ಅಡಿ ಓಪನಿಂಗ್ ಇದೆ. ಟೋಟಲ್ ಇದು 6 ಅಡಿ ಡೋರ್ ಇದೆ ಸರ್. 4x7 ಅಲ್ವಾ ಇದು? 4x ಶಟರ್ ನಮಗೆ 4 ಅಡಿ ಅಗಲ ಸಿಗುತ್ತೆ, ಹೈಟ್ 7 ಅಡಿ ಸಿಗುತ್ತೆ. ಆಮೇಲೆ ಏನು ಫ್ರೇಮ್ ಬಂದ್ಬಿಟ್ಟು ನಮಗೆ 4x6 ತಗೊಂಡಿದೀವಿ. 4x6 ಫ್ರೇಮ್ 4x6 ಇಲ್ಲಿ ತಗೊಂಡಿದೀವಿ. ಮತ್ತೆ ಇಲ್ಲಿ ಒಂದು ವಿಂಡೋನು ಇದೆ, ಫಿಕ್ಸೆಡ್ ವಿಂಡೋ. ಇದು SS ಇದು ಹಾಕ್ಬಿಟ್ಟಿದ್ದಾರೆ, ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಹೌದು ಸರ್. ಇದು ನೀವೇ ಮಾಡಿಸ್ಕೊಟ್ರಾ ಇದನ್ನ? ಇದಿಲ್ಲ ಸರ್, ಇದು ನಾವು ಅಡಿಷನಲ್ ಕಾಸ್ಟ್ ತಗೊಂಡ್ ಮಾಡಿರೋದು. ಬಟ್ ನೀವು ಮಾಡ್ಕೊಟ್ಟು ನಾವು ಮಾಡ್ಕೊಟ್ಟಿರೋದು. ಗೊತ್ತಾಯ್ತು. ಸೇಮ್ ಟೀಮ್ ಅಲ್ಲಿ SS ಏನ್ ಮಾಡಿದ್ರಲ್ಲ ಅದೇ ಟೀಮ್. ಚೆನ್ನಾಗಿ ಬಂದಿದೆ ಸರ್ ಇದು, ಸೂಪರ್ ಆಗಿ ಬಂದಿದೆ ಇದು. ಆಮೇಲೆ ಇದ್ರ ಆಕ್ಚುಲಿ ಇದನ್ನ ಸ್ವಲ್ಪ ಡೆವಲಪಿಂಗ್ ಆಗ್ತಾರೆ ಏರಿಯಾ ಆಗಿರೋದ್ರಿಂದ ಸೇಫ್ಟಿ ಪರ್ಪಸ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಗೇಟ್ ನು ಕೂಡ ಮಾಡಿಸ್ಕೊಂಡಿದ್ದಾರೆ ಸರ್, ಕ್ಲೀನ್ ಮಾಡಿಸ್ಕೊಂಡಿದ್ದಾರೆ. ಸೊ ಡೋರ್ ಓಪನ್ ಇದ್ರೂ ಇದನ್ನ ಲಾಕ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಯಾವಾಗಲೂ ಕ್ಲೋಸ್ ಇಟ್ಕೋಬೇಕು ಅನ್ನೋ ಸೀನ್ ಇಲ್ಲ ಅಲ್ವಾ? ಸ್ವಲ್ಪ ಬಜೆಟ್ ಖರ್ಚಾದ್ರೂ ಸರ್ MS ಬದಲಾಗಿ ಇದಕ್ಕೆ SS ಮಾಡ್ಕೊಂಡ್ರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರೋದಕ್ಕೆ ಅಂತ ಒಳ್ಳೇದಂತ ಹೇಳ್ತೀರಾ ಸರ್. ಇದ್ರ ಬೆಲೆ ಎಷ್ಟಾಯ್ತು ಈ ಡೋರ್? ಸರ್, ಈ ಡೋರು ಮತ್ತೆ ವಾಸ್ಕಲ್ ಎಲ್ಲ ಸೇರಿ ನಮ್ಗೆ ಆಲ್ಮೋಸ್ಟ್ ಒಂದು 40,000 ರಿಂದ 50,000 ರೂಪಾಯಿ ಗಂಟೆ ಖರ್ಚು ಬಂದಿದೆ. 50,000 ಸರ್ 50,000 ಬಂದಿದೆ. ಈ ವಾಸ್ಕಲ್ ಮತ್ತೆ ಡೋರ್ ಎಲ್ಲಾನು ಕೂಡ ಕೂಡಲ್ಲ ಒಂದೇ ಮರ ಹಾಕಿದೀವಿ. ಒಂದೇ ಮರ ಹಾಕಿ ಪಾಲಿಶ್ ಮಾಡಿದೀವಿ. ಇದು ಒಂದೇ ಮರದೇನೆ ಡೋರ್. ಸೊ ಹಂಗಾಗಿ ಸ್ವಲ್ಪ ಪಾಲಿಶಿಂಗ್ ಅಲ್ಲಿ ಅಷ್ಟು ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ, ಡಾರ್ಕ್ ಕಾಣಿಸ್ತದೆ, ಯೂಸ್ ಆಗಿದೆ. ಮತ್ತೆ ಕಂಪೇರ್ ಟು ಟೀ ಕುಡ್ ಇದು ಸ್ವಲ್ಪ ಸ್ಟ್ರೆಂತ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಬನ್ನಿ ಸರ್ ಒಳಗಡೆ ಸರ್. ಇಲ್ಲೊಂದೆರಡು ಸ್ಟೆಪ್ ಕೂಡ ಹಾಕಿದ್ರಲ್ವಾ? 2 ಸ್ಟೆಪ್ ಕೊಟ್ಟಿದ್ದೀವಿ. ಅದಕ್ಕೆ ಬ್ಲ್ಯಾಕ್ ಕಲರ್ ಗ್ರಾನೈಟ್ ಇಂದ ನಾವು ರೈಸ್ ಕೋಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಸರ್ ಈಗ ಒಳಗಡೆ ಇದ್ದೀವಿ. ಸೊ ಫೋಯರ್ ಮತ್ತೆ ಹಾಲ್ ಎರಡು ಕಂಬೈನ್ ಮಾಡಿದ್ರೆ ಎಷ್ಟು ದೊಡ್ಡದಾಗುತ್ತೆ ಸರ್ ಇದು? ಸರ್, ಫೋಯರ್ ಮತ್ತೆ ಆ ಲಿವಿಂಗ್ ಏರಿಯಾ ಕಂಬೈನ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಆಲ್ಮೋಸ್ಟ್ ಒಂದು 30 ಅಡಿ ಲೆಂತ್ ಸಿಗುತ್ತೆ ಸರ್. 30 ಫೀಟ್ ಮುಂದೆಗಡೆ ನಾವು ಒಂದು 8 ರಿಂದ 10 ಅಡಿ 8 ಅಡಿ ನಮಗೆ ಸಿಕ್ಕಿದೆ. ಮತ್ತೆ ಮುಂದೆಗಡೆ ವಾಲ್ ಮತ್ತೆ ಈ ಮಧ್ಯದ ವಾಲ್ ಎಲ್ಲ ತಗೊಂಡ್ರೆ ನಮ್ಗೆ ಒಂದು 10 ಅಡಿ ಹೋಗಿದೆ ಅಂತಂದ್ರು ಇಲ್ಲಿ ನಮಗೆ ಒಂದು 30 ಫೀಟ್ ಒಳಗಡೆ ಕ್ಲಿಯರ್ ಸಿಗುತ್ತೆ ಸರ್. ಅಗಲ 30 ಫೀಟ್ ಬೈ ನಮಗೆ ಒಂದು 18 ಅಡಿ 16 ಅಡಿ ಸಿಗುತ್ತೆ ಸರ್. 16 to 18 ಫೀಟ್ ಅಂತೂ ಆಲ್ಮೋಸ್ಟ್ ಸಿಗುತ್ತೆ. ಕಂಪ್ಲೀಟ್ ಆಗಿ ನಮ್ಗೆ ನೋಡ್ಬೋದು ಸರ್, ಅಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ಲಿವಿಂಗ್ ಏರಿಯಾನೇ. ಕಂಪ್ಲೀಟ್ ಆಗಿ ಲಿವಿಂಗ್ ಏರಿಯಾ ಇದೊಂದು ಇಂಟೀರಿಯರ್ ಅಲ್ಲಿ ಒಂದು ಒಂದು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲೊಂದು ಇಂಟೀರಿಯರ್ ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಕ್ಲೈಂಟ್ ಸ್ಕೋಪ್ ಅಲ್ಲೇ ಬಂದಿದೆ. ಸೊ ನಮ್ದ್ರಲ್ಲಿ ಏನಂತಂದ್ರೆ ಸರ್, ನಾವು ಜಸ್ಟ್ ನಮ್ದ್ರಲ್ಲಿ ಫ್ಲೋರಿಂಗ್ ಮತ್ತೆ ಫಾಲ್ ಸೀಲಿಂಗ್ ಕೂಡ ಇಂಟೀರಿಯರ್ ಸ್ಕೋಪ್ ಅಲ್ಲಿ ಇಂಟೀರಿಯರ್ ಬಂದಿರುತ್ತೆ. ಓಕೆ, ಇದು ಫ್ಲೋರಿಂಗ್ ಯಾವ್ದು ಸರ್? ಇದು ಫ್ಲೋರಿಂಗ್ 2x4 ಟೈಲ್ಸ್ ಸರ್, ರೆಗ್ಯುಲರ್ ವೆಟ್ರಿಫೈಡ್ ಟೈಲ್ಸ್. ಕ್ಲೈಡಿಂಗ್ ಅಲ್ಲಿ ಇದೆ ಇತ್ತಲ್ವಾ? ಹೊರಗಡೆ ಕ್ಲೈಡಿಂಗ್ ಹೊರಗಡೆ ಇಲ್ಲ, ಅದು ಸ್ವಲ್ಪ ಡಿಫರೆನ್ಸ್ ಇದೆ. ಓಕೆ, ಬಟ್ ಆಲ್ಮೋಸ್ಟ್ ಇದು ನಾವು ಸುಮಾರು ಬಿಲ್ಡಿಂಗ್ ಅಲ್ಲಿ ಯೂಸ್ ಮಾಡಿದೀವಿ. ಅದನ್ನ ಸಾಕಷ್ಟು ಕಡೆ ಎಕ್ಸಿಕ್ಯೂಟ್ ಮಾಡಿದೀವಿ. ಬಟ್ ಏನಂದ್ರೆ ಇವತ್ತು ಬಜೆಟ್ ಫ್ರೆಂಡ್ಲಿ ನಲ್ಲಿ ಇರೋದ್ರಿಂದ ನಾವು ದೊಡ್ಡ ಟೈಲ್ಸ್ ಗಳನ್ನ ಚೂಸ್ ಮಾಡೋಕ್ಕಾಗಿಲ್ಲ. ಬಟ್ ಇದನ್ನು ಕೂಡ ನೋಡ್ಬೋದು ಸರ್, ಅಲ್ಲಿಂದ ಅಲ್ಲಿವರೆಗೂ ನಮಗೆ ಸೀಮ್ಲೆಸ್ ಆಗಿದೆ. ಅಂಡ್ ಒಂದು ವೈಟ್ ಫಿನಿಶಿಂಗ್ ಇರೋದ್ರಿಂದ ಪೇಂಟಿಂಗ್ ಅಲ್ಲೂ ಕೂಡ ನಾವು ವೈಟ್ ಥೀಮ್ನೇ ಇಟ್ಕೊಂಡಿರೋದ್ರಿಂದ ಒಂದು ಲಕ್ಸುರಿ ಲುಕ್ ಬಂದಿದೆ. ಅಂಡ್ ಆಮೇಲೆ ಒಂದು ಪೀಸ್ ಆಫ್ ಲುಕ್ ಅಂತ ಹೇಳಿ ಒಂಥರ ಲೈಕ್ ಈ ವೆಂಟಿಲೇಷನ್ ತುಂಬಾ ವೆಂಟಿಲೇಷನ್ ಇದೆ, ಬ್ರೈಟ್ನೆಸ್ ಕಾಣಿಸ್ತಾ ಇದೆ ಸರ್. ಬ್ರೈಟ್ ಆಗಿದೆ ಸರ್, ಬ್ರೈಟ್ ಆಗಿದೆ, ಕರೆಕ್ಟ್ ಸರ್. ವೈಟ್ ಥೀಮ್ ಹೋಗಿರೋದ್ರಿಂದ ಕಂಪ್ಲೀಟ್ ಬ್ರೈಟ್ ಆಗಿದೆ. ವಾಲ್ ಇರ್ಬೋದು, ಫ್ಲೋರ್, ರೂಫ್ ಎಂಟೈರ್ ಥಿಂಗ್ ವೈಟ್ ಅಲ್ಲಿ ಇರೋದ್ರಿಂದ ಅದೊಂದು ಇದು ಮಾಡೋಂಥ ಒಂದು ಹೈಲೈಟ್ ಅಂತ ಹೇಳ್ಬೋದು. ಆಮೇಲೆ ಎಲ್ಲಾನು ಕೂಡ ರೆಗ್ಯುಲರ್ಸ್ ಸರ್. ಇಲ್ಲಿ ನಾವು ನೋಡ್ಬೋದು UPVC ನೋಡ್ಬೋದು. UPVC ಕೂಡ ರೆಗ್ಯುಲರ್ 2.5 ಟ್ಯಾಕ್ ಯೂಸ್ ಮಾಡಿದೀವಿ. ಮತ್ತೆ ಸೇಫ್ಟಿ ಗ್ರಿಲ್ ಡಿಸೈನ್ಸ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀವಿ. ಆಮೇಲೆ ವಿಂಡೋಸ್ ಎಷ್ಟು ಸಫಿಷಿಯಂಟ್ ಆಗಿ ಬೇಕಾಗುತ್ತೋ ಮುಂದೆಗಡೆ ಡೋರ್ ಇಂದನೂ ಕೂಡ ಹೈಲೈಟ್ ಇಟ್ಕೊಂಡಿರೋದ್ರಿಂದ ಎಷ್ಟು ಬೇಕಾಗುತ್ತೋ ಸಫಿಷಿಯಂಟ್ ವಿಂಡೋಸ್ ಇಟ್ಕೊಂಡಿದೀವಿ. ಅದಾದ್ಮೇಲೆ ಏನು ಲಿವಿಂಗ್ ಏರಿಯಾ ಮತ್ತೆ ಫೈರ್ ಏರಿಯಾ ಎರಡು ಕಂಬೈಂಡ್ ಆಗಬಾರ್ದು ಅಂತ ಹೇಳಿ ಅದೊಂದು ಪಾರ್ಟಿಷನ್ ಒಂದಿದೆ ಸರ್. ಅಷ್ಟು ಬಿಟ್ಟರೆ ನಮಗೆ ಎಂಟೈರ್ ಏರಿಯಾ ನೋಡಬಹುದು, ಕಂಪ್ಲೀಟ್ ಸ್ಪೇಷಿಯಸ್ ಆಗಿದೆ. ಸ್ಪೇಷಿಯಸ್ ಆಗಿ ಬಂದಿದೆ ಬಿಡಿ ಸರ್. ಇದು ಎಂಟೈರ್ ಇದನ್ನು ಟಿವಿ ಯೂನಿಟ್ ಆಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಫುಲ್ ವಾಲ್ ನ ತಗೊಂಡಿದ್ದಾರೆ ಸರ್. ಓಕೆ ಸೂಪರ್. ಬನ್ನಿ ಸರ್, ಆ ಕಡೆ ಕಿಚನ್ ಕಡೆ ಒಂಚೂರು ನೋಡ್ಕೊಂಡ್ ಬರೋಣ. ಕಿಚನ್ ಹೋಗೋಣ. ಸೊ ಇಲ್ಲಿಂದ ಕಿಚನ್ಗೆ ಸರ್, ಇಲ್ಲಿಂದ ಕಿಚನ್ಗೆ ಹೋಗ್ತೀವಿ. ಬಟ್ ಕಿಚನ್ ಅಲ್ಲಿ ನೋಡಬಹುದು ಇಲ್ಲೊಂದು ಪಾರ್ಟಿಷನ್ಗೆ ಅಂತ ಹೇಳಿ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಅಂಡ್ ಆಮೇಲೆ ಈ ವಾಲ್ ಕಂಪ್ಲೀಟ್ ಆಗಿ ಇಲ್ಲಿಂದ ಇಷ್ಟು ಓಪನ್ ಇರುತ್ತೆ ಸರ್. ಇಲ್ಲೊಂದು ನಮ್ಗೊಂದು ಆಲ್ಮೋಸ್ಟ್ ಒಂದು 12 ಅಡಿ ಆಗಲೇ ಓಪನ್ ಇಟ್ಕೊಂಡಿದೀವಿ. ಸೊ ಕಾಲಮ್ಗಳು ನೋಡ್ಬೋದು ಸರ್, ಇಲ್ಲಿಂದ ಅಲ್ಲಿವರೆಗೂ ನೋಡ್ಬೋದು. ನಾವು ಅಲ್ಲಿಂದ 30 ಅಡಿಗೆ ನಮಗೆ ಕಾಲಮ್ ಇಲ್ದಂಗೆ ನಿಲ್ಸಿದೀವಿ. ಸೊ ಸ್ಪ್ಯಾನ್ ತುಂಬಾ ದೊಡ್ಡದು ಬಂದಿದೆ. ಸೈಜಸ್ ಎಲ್ಲ 8 ಇಂಚ್ ಬಂದಿದೆ ಸರ್. ನೋಡ್ಬೋದು ಇಲ್ಲೆಲ್ಲ ಆಫ್ಸೆಟ್ಗಳು ಬಂದಿದೆ. ಓಕೆ, ಇದು ಕೂಡ 8 ಇಂಚ್ ಬಂದಿದೆ. ಆ ಕಾಲಮ್ ಕೂಡ 8 ಇಂಚ್ ಬಂದಿದೆ. ಸೊ ಅಲ್ಲೂ ಕೂಡ ಆಫ್ಸೆಟ್ ಬಂದಿದೆ. ಬಟ್ ನಮಗೆ ಸ್ಪ್ಯಾನ್ ದೊಡ್ಡದಿರೋದ್ರಿಂದ, ಲೆಂತ್ ದೊಡ್ಡದಿರೋದ್ರಿಂದ ಈ ತರ ಸ್ಟ್ರಕ್ಚರ್ಸ್ ಹೆವಿ ಬೇಕಾಗುತ್ತೆ. ಬರುತ್ತೆ. ಹೌದು, 9 ಇಂಚ್ ಕಾಲಮ್ ಲೆಕ್ಕಕ್ಕೆ ಬಂದಿದೆ ಸರ್. ಓಕೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ನೆಕ್ಸ್ಟ್ ಪೂಜಾ ರೂಮ್.
ಸರ್ ಪೂಜಾ ರೂಮ್ ನೋಡ್ಬೋದು ಸರ್. ಇದರಲ್ಲಿ ಎಲ್ಲ ಕಡೆ ಇಲ್ಲಿ ಟೀಕ್ ವುಡ್ ಡೋರ್ ಅಂತೇನು ಯೂಸ್ ಮಾಡಿಲ್ಲ, ಇದೆಲ್ಲ ನಮಗೆ ಮೆಂಬ್ರೇನ್ ಡೋರ್ಸೇ. ಬಟ್ ಪೂಜಾ ರೂಮ್ ಫಿನಿಶಿಂಗ್ಗೆ ಬರೋ ಥರದಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಒಳಗಡೆ ಪೂಜಾ ರೂಮ್ ನೋಡ್ಬೋದು ಸರ್. ಆಲ್ಮೋಸ್ಟ್ ಒಂದು ನಮಗೆ 6 ಅಡಿಗೆ ಒಂದು 7 ಅಡಿ ಪೂಜಾ ರೂಮ್ ಸಿಗುತ್ತೆ. 6x7 ಇದೆ, ದೊಡ್ಡ ಸ್ಪೇಷಿಯಸ್ ರೂಮು. ಆ್ಯಂಡ್ ಆಮೇಲೆ ಟೈಲ್ಸ್ ಅಷ್ಟೇ ವೈಟ್ ಥೀಮಲ್ಲಿ ನಾವು ಆಚೆಗಡೆ ನೀವು ಎಲಿವೇಶನ್ ಪಾರ್ಕಿಂಗಲ್ಲಿ ಏನೇ ಯೂಸ್ ಮಾಡಿದ್ದೀವಲ್ಲ ಸರ್, ಅದೇ ಥೀಮಲ್ಲಿ ಕಂಪ್ಲೀಟ್ ಟೈಲ್ಸ್ನ ಮಾಡ್ಕೊಂಡು ಹೋಗಿದ್ದೀವಿ. ಆಮೇಲೆ ವೈಟ್ ಮತ್ತು ಗೋಲ್ಡನ್ ಬಾರ್ಡರ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ. ಆ್ಯಂಡ್ ಮೇಲ್ಗಡೆ ಒಂದು ಗ್ರಾನೈಟ್ ಹಾಕ್ಕೊಟ್ಟಿದ್ದೀವಿ ಸರ್. ಓಕೆ, ವೈಟ್ ಹಾಕಿರೋದ್ರಿಂದ ಲೈಟ್ ರಿಫ್ಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ಲೈಟ್ ರಿಫ್ಲೆಕ್ಷನ್ ಇರುತ್ತೆ. ಆಮೇಲೆ ಪೂಜಾ ರೂಮಿಗೆ ವಾಸ್ತುನು ಕೂಡ ವೈಟ್ ಕಲರ್ ವೈಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಓಕೆ 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 ಸರ್, ಕಿಚನ್ ಸೈಜ್ ಏನು ಬರುತ್ತೆ? ಸರ್ ಕಿಚನ್ ಸೈಜ್ ಆಲ್ಮೋಸ್ಟ್ ನಮಗೆ ಸರ್ 40 ಫೀಟಲ್ಲಿ ನಾವು ಅಲ್ಲೇ ಒಂದು 16 ಫೀಟ್ ಆಯಿತು, ಮತ್ತು ಇಲ್ಲೊಂದು 6-7 ಅಡಿ ಪೂಜಾ ರೂಮ್ ಅಂತ ಇಟ್ಕೊಂಡಿದ್ವಿ. ಮಧ್ಯದಲ್ಲಿ ನಮಗೆ ಸ್ಟೇರ್ ಕೇಸ್ ಏರಿಯಾ ಅದಿದೆ ಅಂತ ಹೇಳಿ ಒಂದು 10 ಅಡಿ ಮೈನಸ್ ಆದರೆ ಮಿಕ್ಕಿದೆಲ್ಲ ನಮಗೆ ಕಿಚನ್ ಮತ್ತು ಡೈನಿಂಗ್ ಅಂತಾನೆ ಬಂದಿದೆ ಸರ್. ಸ್ಪೇಸಸ್ ಆಗಿದೆ. ಕರೆಕ್ಟ್. ಕಂಪ್ಲೀಟ್ ಅಲ್ಲಿಂದ ಎಂಟರ್ ಆಗ್ತಿದ್ದಂಗೆ ನೋಡ್ಬೋದು ನಮಗೆ ಲಿವಿಂಗು ಮತ್ತು ಇದೇನೆ ನಮಗೆ ಆಲ್ಮೋಸ್ಟ್ ಒಂದು 30-40 ಅಷ್ಟು ಏರಿಯಾ ಕವರ್ ಅಪ್ ಆಗ್ತಾ ಇದೆ. ಅಷ್ಟು ಕವರ್ ಅಪ್ ಆಗ್ತದೆ. ಕಿಚನ್ ಕೌಂಟರ್ ಕೂಡ ಲಾರ್ಜ್ ಆಗಿದೆ. ಸೊ ಇಲ್ಲಿ ನಿಮ್ಮ ಸ್ಕೋಪಿಂದ ಏನೇನು ಬಂದಿರುತ್ತೆ? ಸರ್ ನಮ್ಮ ಸ್ಕೋಪಲ್ಲಿ ನಮಗೆ ಇದೊಂದು ಕೌಂಟರ್ ಕೊಟ್ಟಿರ್ತೀವಿ. ಅದಾದ್ಮೇಲೆ ಈ ಇಂಟೀರಿಯರ್ ಇಲ್ಲ ಅಂದ್ರೆ ಗೋಡೆ ಕಟ್ಬಿಟ್ಟು ಟಾಪ್ನ ಕೂರಿಸಿರ್ತೀವಿ. ಸೊ ಇಂಟೀರಿಯರ್ ಇತ್ತು ಅಂತಂದ್ರೆ ಏನ್ ಮಾಡ್ತೀವಿ, ಕ್ಯಾಬಿನೆಟ್ ಮಾಡಿಸ್ಕೊಂಡಿದ್ದಾದ್ಮೇಲೆ ಅದ್ರ ಮೇಲೆಗಡೆ ಕೌಂಟರ್ ಕೊಟ್ಟಿರ್ತೀವಿ. ಅದಾದ್ಮೇಲೆ ವಾಲ್ ಟೈಲ್ಸ್ ಕೊಟ್ಟಿರ್ತೀವಿ. ವಾಲ್ ಟೈಲ್ಸ್ ಕೂಡ ನಮ್ದು ಆಲ್ಮೋಸ್ಟ್ ನಾವು 2 ಫೀಟ್ ನಾವು ಇಟ್ಕೊಂಡಿರ್ತೀವಿ. ಸೊ ಅಡಿಷನಲಿ ಓನರ್ ಏನ್ ಮಾಡ್ತಾರೆ, ಅದನ್ನ ಇನ್ನ ಏನಾರು 4 ಫೀಟ್ ಬೇಕಂದ್ರೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಅದ್ರ ಮೇಲೆ ಬೇಕಾದ್ರೆ ಮೇಲ್ಗಡೆ 2 ಅಡಿ ಏನಿರುತ್ತೆ ಅವ್ರದ್ದು ಅಡಿಷನಲಿ ಚಾರ್ಜ್ ಮಾಡ್ಬಿಟ್ಟು ನಾವು ಇದು ಮಾಡಿರ್ತೀವಿ. ಸಮ್ಟೈಮ್ಸ್ ಈ ತರದೆಲ್ಲ ಕ್ಯಾಬಿನೆಟ್ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆ ಈ ಏರಿಯಾದಲ್ಲಿ ಟೈಲ್ಸ್ ಬೇಕಾಗಲ್ಲ. ಡ್ರಿಲ್ ಎಲ್ಲ ಮಾಡಿದ್ವಿ ಅಂತಂದ್ರೆ ಎಲ್ಲ ಹೊಡೆದೋಗುತ್ತೆ. ಸೊ ಒಂದೊಂದು ಬಿಲ್ಡಿಂಗ್ ಅಲ್ಲಿ ಮಾಡ್ತೀವಿ, ಒಂದೊಂದು ಬಿಲ್ಡಿಂಗ್ ಅಲ್ಲಿ 2 ಫೀಟ್ಗೆ ಎಷ್ಟು ಬ್ಯಾಕ್ ಸ್ಲೆಸ್ ಟೈಲ್ಸ್ ಎಷ್ಟು ಬೇಕಾಗಿರುತ್ತೆ ಅಷ್ಟನ್ನ ಯೂಸ್ ಮಾಡ್ಕೊಂತೀವಿ. ಸರಿ 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 ಸರಿ. ಅಂಡ್ ಇದಾದ್ಮೇಲೆ ಈ ನಮ್ಮ ಸ್ಕೋಪಲ್ಲಿ ಬರೋದು ಕಿಚನ್ ಒಳಗಡೆ ಈ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಅದನ್ನೆಲ್ಲ ಎಲ್ಲೆಲ್ಲಿ ಬೇಕಾಗುತ್ತೆ ಅದನ್ನೆಲ್ಲ ಕೊಟ್ಟಿರ್ತೀವಿ. ಅಂಡ್ ಇಂಟೀರಿಯರ್ ಬಂದಾದ್ಮೇಲೆ ಅವ್ರದ್ದೇನ ಅಡಿಷನ್ಸ್ ಏನಿತ್ತು ಅಂತಂದ್ರೆ ಅವ್ರು ಮಾಡ್ಕೊಂಡಿರ್ತಾರೆ ಸರ್. ಓಕೆ ಓಕೆ. ಈ ಹೋಲ್ ಒಂದು ಹಾಕಿರ್ತೀರಲ್ಲ ಮುಂಚೆ ಚಿಮ್ನಿಗೋಸ್ಕರ, ಅಂದ್ರೆ ಸರ್ ಪ್ರಾವಿಷನ್ ಒಂದು ಕೊಟ್ಟಿರ್ತೀವಿ. ಓವನ್ ಅವ್ರ ಎಲೆಕ್ಟ್ರಿಕಲ್ ಪಾಯಿಂಟ್ ಅದನ್ನೆಲ್ಲ ಕೊಟ್ಟಿರ್ತೀವಿ. ಓಕೆ ಓಕೆ. ಓವನ್ ಏನು ಕ್ಲೈಂಟ್ ಸ್ಕೋಪಲ್ಲಿ ಗೊತ್ತಾಯ್ತಲ್ಲ, ಹೋಲ್ ಇದೆಯಲ್ಲ, ಹೋಲ್ ಕರೆಕ್ಟ್ ಆಗಿ ನೀವೇ ಬಿಟ್ಟಿರ್ತೀರ ಸರ್ ಅದನ್ನ. ಯಾಕಂದ್ರೆ ಆಮೇಲೆ ಅದು ಎಕ್ಸಾಕ್ಟ್ ಆಗಿ ನಮ್ಗೆ ಗೊತ್ತಾಗಲ್ಲ. ಯಾಕಂತಂದ್ರೆ ಅವ್ರು ಚಿಮ್ನಿ ಅವ್ರು ಬಂದು ಅವ್ರು ಎಲ್ಲಿ ಎಕ್ಸಾಕ್ಟ್ ಎಲ್ಲಿ ಕೊಡ್ತಾರೆ ಏನಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಸಮ್ಟೈಮ್ಸ್ ನಾವು ಮುಂಚಿತವಾಗಿ ಕೊಟ್ಟಿರ್ತೀವಿ, ಇಲ್ಲ ಅಂತಂದ್ರೆ ಆಮೇಲೆ ಒಂದು ಕೋರ್ ಕಟಿಂಗ್ ಮಷೀನ್ ಇಂದ ಅವ್ರು ಚಿಮ್ನಿ ಫಿಟ್ ಮಾಡಕ್ ಬರೋರನ್ನ ಕಟ್ ಮಾಡ್ಕೊಂಡು ಕೋರ್ ಕಟಿಂಗ್ ಇಂದ ಮಾಡ್ಬೋದು ಅಲ್ವಾ? ಓಕೆ ಓಕೆ ಓಕೆ. ಇಲ್ಲಿ ಬಂದ್ರೆ ಟ್ಯಾಪ್ ಇರುತ್ತೆ ಮತ್ತೆ ಸಿಂಕ್ ಇರುತ್ತೆ. ಸೊ ಇದನ್ನ ಸಿಂಕ್ ಕೂಡ ಏನೋ ಯಾವ ತರದ್ ಬೇಕು ಆ ತರದ್, ಇವಾಗ ಸೌಂಡ್ ಪ್ರೂಫ್ ಆ ತರದ್ ಯಾವ್ದು ಕಾರ್ಡ್ಸ್ ಎಲ್ಲ ಹಾಕೊಡ್ತೀರಾ ಬೇಕಾದ್ರೆ? ಓಕೆ ಓಕೆ. ಈ ಕಡೆ ಸರ್ ಇಲ್ಲಿ ಬಂದ್ರೆ ಅಂತಂದ್ರೆ ಒಂದು ಯುಟಿಲಿಟಿ ಇದೆ. ಯುಟಿಲಿಟಿಗೆ ಅಗೇನ್ ನೋಡ್ಬೋದು. ಯುಟಿಲಿಟಿಗೆ ಈ ಕಡೆಯಿಂದ ನಾವು ಆಚೆ ಬರ್ಬೋದು. ಆಚೆ ಬಂದ್ರೆ ಇಲ್ಲಿ ಕಾಂಪೌಂಡ್ ಅಲ್ಲಿ ಗಂಟೆ ಇರೋದ್ರಿಂದ ಇಲ್ಲಿ ಒಂದು ಸಪ್ರೇಟ್ ಪಾರ್ಟಿಷನ್ ಅಂತ ಏನಾಗಿಲ್ಲ. ಇಲ್ಲಿ ವಾಷಿಂಗ್ ಮಿಷಿನ್ ಇರೋದು ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅಂಡ್ ಕಂಪ್ಲೀಟ್ಲಿ ಇದು ಆಚೆಗಡೆ ಸಫಿಷಿಯಂಟ್ ಸ್ಪೇಸ್ ಇರೋದ್ರಿಂದ ಕ್ಲೋಸ್ಡ್ ಯುಟಿಲಿಟಿ ತರ ಏನಿಲ್ಲ ಸರ್. ಓಪನ್ ಇದೆ ಅಲ್ವಾ ಇದು? ಇಲ್ಲೆಲ್ಲ ಟೈಲ್ಸ್ ಹಾಕ್ಬಿಟ್ಟಿದ್ರ ಇಲ್ಲಿ? ಹೌದು ಸರ್, ಇಲ್ಲೆಲ್ಲ. ಬಟ್ ಇದೆಲ್ಲ ಟೈಲ್ಸ್ ಎಲ್ಲ ಅಡಿಷನ್ಸ್ ಆಗಿರುತ್ತೆ. ಇದೆಲ್ಲ ನಮ್ಮ ಸ್ಕೋಪಲ್ಲಿ ಬಂದಿರಲ್ಲ. ಫ್ಲೋರ್ ಟೈಲ್ಸ್ ನಮ್ದಲ್ಲಿ ಇರುತ್ತೆ. ಮತ್ತೆ ಏನಾದ್ರು ನಮ್ಗೇನಾದ್ರು ಸ್ವಲ್ಪ ಏನಾದ್ರು ಕಡಿಮೆ ಇತ್ತು, ಟೈಲ್ಸ್ ಏನಾರು ಉಳಿದಿರೋದು ಅದು ಇದೇನಾರು ಇತ್ತು ಅಂತಂದ್ರೆ ಹಾಕೊಟ್ಟಿರ್ತೀವಿ. ಬಟ್ ಈ 7 ಫೀಟ್ಗೆಲ್ಲ ಹಾಕಿದ್ವಿ ಅಂತಂದ್ರೆ ನಾವು ಅಡಿಷನಲ್ ಚಾರ್ಜ್ ಮಾಡ್ತೀವಿ. ಇದು ಎಷ್ಟು ಡೋರ್ ಎಷ್ಟಾಯ್ತು ಸರ್ ಇದು? ಸರ್ ಡೋರ್ ಎಲ್ಲನೂ ಇದೆಲ್ಲ ನಮಗೆ ಹತ್ತಿರ ಒಂದು 3,000 to 4,000 ಶಟರ್ಗೆ ಕಾಸ್ಟ್ ಆಗುತ್ತೆ ಸರ್. 4,000-5,000 ಗಂಟೆ ಆಗುತ್ತೆ ಸಮ್ಟೈಮ್ಸ್, ಬೇಸ್ಡ್ ಆನ್ ದ ಏರಿಯಾ. ನಾವು ಎಲ್ಲಿ ಪರ್ಚೇಸ್ ಮಾಡ್ತೀವಿ, ಯಾವ ಥರದ ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ WPC ಡೋರ್ಗೆ ಹೋದ್ರೆ ಆಲ್ಮೋಸ್ಟ್ ನಮಗೆ 5,000 ಖರ್ಚು ಬರುತ್ತೆ ಸರ್. ಫ್ರೇಮು ಮಿನಿಮಮ್ 5,000 ರೂಪೀಸ್ ಬಂದೇ ಬರುತ್ತೆ. ವುಡ್ ಹೋಗಿರೋದ್ರಿಂದ ನಮ್ಗೆ ಇನ್ನೊಂದು 5,000 ಅಡಿಷನ್ಸ್ ಹೋಗಿರುತ್ತೆ. ಓಕೆ ಓಕೆ ಓಕೆ. ಕೆಳಗಡೆ ಒಂದೇ ರೂಮ್ ಸರ್ ಇಲ್ಲಿ? ಸರ್ ಆಲ್ಮೋಸ್ಟ್ 40x40 ನಲ್ಲಿ ಒಂದೇ ಒಂದು ರೂಮ್ನ ನಾವು ಪ್ಲಾನ್ ಮಾಡಿದ್ದೀವಿ. ಇವಾಗ ನಾವು ಸೈಟ್ ದೊಡ್ಡದಿದೆ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ರೂಮ್ಸ್ ಕೂಡ ಬಂದಿದೆ. ಆಮೇಲೆ ಜಾಸ್ತಿ ರೂಮ್ಸ್ ಕೂಡ ಆಕ್ಯುಪೈ ಮಾಡಿಲ್ಲ. ರೂಮ್ ನೋಡ್ಬೋದು ಸರ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಲ್ಯಾಮಿನೇಟೆಡ್ ಡೋರ್ ಅಲ್ವಾ ಸರ್? ಲ್ಯಾಮಿನೇಟೆಡ್ ಡೋರ್ ಸರ್. ಲ್ಯಾಮಿನೇಟೆಡ್ ಡೋರು ಮತ್ತೆ ವಾಸ್ಕಲ್ ಬಂದ್ಬಿಟ್ಟು ನಮಗೆ ಅವನೇ ಮರದ ವಾಸ್ಕಲ್ ಸರ್. ಓಕೆ ಓಕೆ. ಈ ರೂಮ್ ಸೈಜ್ ಏನಿದೆ ಸರ್? ಈ ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ ಒಂದು 20 ಅಡಿಗೆ 16 ಅಡಿ ಸಿಗುತ್ತೆ ಸರ್. 20x16 ಸಿಗುತ್ತೆ. ಮಧ್ಯದಲ್ಲಿ ಕಾಟ್ ಹಾಕಿದ ಏರಿಯಾ ಬಿಟ್ಟರು ನಮಗೆ ಎಷ್ಟು ಸ್ಪೇಸ್ ಓಡಾಡಕ್ಕಂತಿದೆ. ಎಂಟೈರ್ ನಮಗೆ ಫ್ಲೋರ್ ಲಿವಿಂಗ್ ಅಲ್ಲಿ ಏನಿದೆಯಲ್ಲ ಅದೇ ಟೈಲ್ಸ್ ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಕಂಪ್ಲೀಟ್ ಆಗಿ ವೈಟ್ ಥೀಮ್ ಹೋಗಿದ್ವಿ. ಇಲ್ಲೇನು ನಮಗೆ ನೋಡ್ಬೋದು ಸರ್, ನಾವು ಇಲ್ಲಿ ತುಂಬಾ ಅದು ಆ ಕೆಲಸ ಈ ಕೆಲಸ ಅನ್ನೋದೆಲ್ಲ ಏನಿಲ್ಲ. ಒಂದು ಕ್ರಾಸ್ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದೀವಿ. ಅಲ್ಲೊಂದು ವಿಂಡೋ ಇದೆ, ಇಲ್ಲೊಂದು ವಿಂಡೋ ಇದೆ. ಸೊ ಒಂದು ಅದು ಬಿಟ್ವಿ ಅಂತಂದ್ರೆ ಕಂಪ್ಲೀಟ್ಲಿ ವೈಟ್ ಥೀಮ್ ಅಲ್ಲಿ ಇಟ್ಕೊಂಡಿದೀವಿ. ಮತ್ತೆ ಟೈಲ್ಸ್ ಕೂಡ ವೈಟ್ ಬ್ಯಾಕ್ ಗ್ರೌಂಡ್ ವೈಟ್ ಅನ್ನೇ ಕೊಟ್ಟು ಅಂತಂದ್ರೆ ರೂಮ್ ಸ್ಪೇಸ್ ಸರ್. ರೂಮ್ ಸ್ಪೇಸ್ ದೊಡ್ಡದಾಗಿದ್ದಾಗ ನಾವು ಏನೋ ಕೂಡ ಹೈಲೈಟ್ ಮಾಡ್ಲಿಲ್ಲ ಅಂತಂದ್ರೂ ಒಂದು ನಮಗೆ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅನ್ನೋದಕ್ಕೆ ಒಂದು ಗ್ರ್ಯಾಂಡ್ ಲುಕ್ ಬಂದೇ ಬರುತ್ತೆ. ಓಕೆ. ಈ ಕಡೆ ಬಂದ್ರೆ ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ, ವಿತ್ ವಾಕಿಂಗ್ ವಾರ್ಡ್ರೋಬ್ ಎಲ್ಲ ಕೊಟ್ಟಿದ್ದೀವಿ ಇದಕ್ಕೆ. ಸೊ ಇಲ್ಲಿ ನೋಡ್ಬೋದು ಸರ್, ಇಲ್ಲೂ ಒಂದು ಡೋರ್ ಹಾಕೊಂಡಿದ್ದಾರೆ. ಸಾಲಿಡ್ ಡೋರ್ ಅಲ್ವಾ ಸರ್? ಸಾಲಿಡ್ ಡೋರ್, ವುಡ್ ಡೋರ್. ಸೊ ಈ ಡೋರ್ ಓಪನ್ ಮಾಡ್ಕೊಂಡು ನಾವು ಈ ಕಡೆ ಹೋಗ್ತೀವಿ ಅಂತ ಹೇಳಿದ್ರೆ ನಮಗೆ ಕಂಪ್ಲೀಟ್ ಆಗಿ ಇದಿಷ್ಟು ವಾರ್ಡ್ರೋಬ್ ಬೇರೆ ಮಾಡ್ಕೋಬಹುದು ಸರ್.
ಅಲ್ವಾ? ಇಲ್ಲೂ ಕೂಡ ವಾಟರ್ ಬೇರೆ ಬರುತ್ತೆ, ವಾಕಿನ್ ವಾಟರ್ ಹಾಕೋಬಹುದು ಇಲ್ಲಿ ಫುಲ್ ಕಂಪ್ಲೀಟ್ ಏರಿಯಾ ರಿಸ್ಟ್ ಮಾಡ್ಕೋಬಹುದು. ಮತ್ತೆ ರಸ್ಟಿಕ್ ಫಿನಿಶ್ಡ್ ಫ್ಲೋರ್ ಕೊಟ್ಟಿದ್ದೀರಾ? ಇಲ್ಲೂ ಕೂಡ ಟೈಲ್ಸ್ 7 ಫೀಟ್ ಹೈಟ್ಗೆ ಇಲ್ಲೂ ಕೂಡ ಟೈಲ್ಸ್ ತಗೊಂಡಿದ್ದಾರೆ. ಸೊ ಏನು ವಾಕಿನ್ ವಾರ್ಡ್ರೋಬ್ ಅಲ್ಲಿ ನಮಗೆ ಮತ್ತೆ ನೀರು ಏನು ಪೇಂಟ್ ಇದೆ ಅದು ಹಾಳಾಗುತ್ತೆ ಅನ್ನೋದೆಲ್ಲ ಏನಿರಲ್ಲ ಸರ್. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ಇದು WPC ಡೋರ್ ಸರ್. ಬಟ್ ಇದು ಪೇಂಟ್ ಮಾಡಿದಿರಲ್ವಾ? WPC ಡೋರ್ಗೆ ಪೇಂಟ್ ಮಾಡಿದೀವಿ ಕಂಪ್ಲೀಟ್ ಆಗಿ. ಸೈಜ್ ಏನಿದೆ ವಾಶ್ರೂಮ್ ಸರ್ ಇದು? ಸೈಜ್ ನೋಡಬಹುದು, ನಮಗೆ ಒಂದು 5x8 ಸೈಜ್ ಸಿಗುತ್ತೆ ಸರ್. 5x8 ಸೈಜ್ ಸಿಗುತ್ತೆ ಬಿಡಿ ಸರ್. ಆಮೇಲೆ ಇದು ಕೂಡ 7 ಫೀಟ್ ಟೈಲ್ಸ್ ಕೊಟ್ಬಿಟ್ಟಿದೀವಿ. ಟೈಲ್ಸ್ ಅಲ್ಲಿ ನೋಡಬಹುದು ಡಾರ್ಕ್ ಮತ್ತೆ ಲೈಟ್ ಎಡಿಷನ್ಸ್ ಅಂತ ಎರಡು ಪ್ಯಾಟರ್ನ್ ಕೊಟ್ಟಿದ್ದೀವಿ. ಕಾಂಬಿನೇಷನ್ ಕೊಟ್ಕೊಂಡು ಹೋಗಿದ್ದೀವಿ. ಡಾರ್ಕ್ ಲೈಟ್ ಕೊಟ್ಕೊಂಡಿದ್ದೀವಿ. ಫಿಟ್ಟಿಂಗ್ಸ್ ಎಲ್ಲ ಯಾವುದು ಸರ್? ಫಿಕ್ಚರ್ಸ್ ಎಲ್ಲ ಸರ ಹೋಗಿದ್ದೀವಿ ಸರ್. ಆಲ್ಮೋಸ್ಟ್ ಈ ವಾಲ್ ಮಿಕ್ಸ್ಚರ್ ಸರ ಇದೆ, ಮತ್ತೆ ಕಮೋಡ್ ಕೂಡ ಸರ ಇದೆ. ಸೊ ಈ ಪ್ಯಾಲೆಟ್ ಒಳಗಡೆ ಏನೇನು ಬೇಕಾಗುತ್ತಲ್ಲ ಫೆಸಿಲಿಟೀಸ್, ಫಾರ್ ಎಕ್ಸಾಂಪಲ್ ಗೀಸರ್ ಪ್ರಾವಿಷನ್ ಆಗ್ಬೋದು, ಶವರ್ ಪ್ರಾವಿಷನ್ ಆಗ್ಬೋದು, ಮತ್ತೆ ಟವಲ್ ರೋಡ್ಸ್ ಅದು ಇದೆಲ್ಲಾನು ಏನೇನು ಬರುತ್ತಲ್ಲ ಕಂಪ್ಲೀಟ್ ಎಲ್ಲಾನು ಕೂಡ ಕವರ್ ಅಪ್ ಮಾಡಿದ್ದೀವಿ. ಕವರ್ ಅಪ್ ಮಾಡ್ಕೊಟ್ಟಿದ್ದಾರೆ. ಬಟ್ ತುಂಬಾ ಸ್ಪೇಸಿಯಸ್ ಆಗಿದೆ. ಸ್ಪೇಷಿಯಸ್ ಆಗಿದೆ ಸರ್, ದೊಡ್ಡದಾಗಿದೆ, ಎಲ್ಲ ದೊಡ್ಡದು ಬಂದಿರೋದ್ರಿಂದ ನಮಗೆ ಒಂದು ಗ್ರ್ಯಾಂಡ್ ಲುಕ್ ಬರ್ತಾ ಇದೆ ಸರ್. ಕರೆಕ್ಟ್ ಸರ್. ರೂಮ್ ಆಯ್ತು, ಮೇಲೆ ಹೋಗ್ಬೇಕು. ಮೇಲ್ಗಡೆ ಹೋಗೋಕೆ ಮಧ್ಯದಲ್ಲಿ ತಗೊಂಡಿದೀವಿ. ಆಕ್ಚುಲ್ ಆಗಿ ಇದು ಒಂದೇ ದೊಡ್ಡ ಫ್ಲೋರ್ ಇರೋದ್ರಿಂದ ನಮಗೆ ಇದು ಡೂಪ್ಲೆಕ್ಸ್ ನ ಈ ಸ್ಟೇರ್ ಕೇಸ್ ನಾವು ಹಾಲ್ ಅಲ್ಲಿ ಇಂಟಿಗ್ರೇಟ್ ಮಾಡೋದಕ್ಕೆ ಆಗಿಲ್ಲ. ಸೊ ಇದೇನಂತಂದ್ರೆ ಒಂದು 8 ರಿಂದ 10 ಅಡಿ ಸ್ಪೇಸ್ ತಗೊಂಡಿದೆ ಸರ್. ಆ ಕಡೆ ವಾಲ್ ಈ ಕಡೆ ವಾಲ್ ಎಲ್ಲ ತಗೊಂಡ್ರೆ ಇಲ್ಲಿಂದ ಮೇಲ್ಗಡೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ವಿ. ಸೊ ಇದು ಎಂಟೈರ್ ಏರಿಯಾ ನೋಡ್ಬೋದು ಸರ್. ಎದುರುಗಡೆ ಪೂಜಾ ರೂಮ್ ಇದೆ, ಇದಿಷ್ಟು ಒಂದು ಪಾತ್ವೆ ತರನೇ ಇದೆ. ಸೊ ಎಲ್ಲರೂ ಕೂಡ ನಮಗೆ ಅಪ್ರೋಚ್ ಇವಾಗ ಲಿವಿಂಗ್ ಗೆ ಕಾಣಿಸುತ್ತೆ, ರೂಮ್ ಲಿವಿಂಗ್ ಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದೀವಿ, ಸ್ಟೇರ್ ಕೇಸ್ ಅಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ ಅಂತ ಪ್ರೈವಸಿ ಕಂಪ್ಲೀಟ್ ಆಗಿದೆ ಸರ್. ಓಕೆ ಸರ್. ಆಮೇಲೆ ಲೈಕ್ ಇದು ಇಲ್ಲಿ ಕೆಳಗಡೆ ಸರ್, ಇಲ್ಲಿ ಕೆಳಗಡೆ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಪ್ರಾವಿಷನ್ ಇರೋದನ್ನ ಇಂಟೀರಿಯರ್ ಮಾಡಿದ್ದಾರೆ. ಇಂಟೀರಿಯರ್ ಮಾಡ್ಕೊಂಡ್ಬಿಟ್ಟಾರೆ ಸರ್. ಅದನ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಅದ್ರೊಳಗಡೆ ನಮ್ಗೆ ಏನಾದ್ರು UPS ಪಾಯಿಂಟ್ಸ್, ಡೆಸ್ಕ್ಟಾಪ್ಸ್ ಅದು ಇದನ್ನೆಲ್ಲಾನು ಇಟ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಅದಷ್ಟು ಪ್ರಾವಿಷನ್ ಆಗುತ್ತೆ. ಸೈಜ್ ಹೇಳಿದ್ರದ್ದು ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ 3 ಅಡಿ ಅಗಲ ಇದೆ ಸರ್. 3 ಅಡಿ ಅಗಲ ಇದೆ. ಇದು ಬ್ರೌನ್ ಫಿನಿಶ್ ಗ್ರಾನೈಟ್ ಗೆ ಹೋಗಿದೀವಿ. ಸೊ ಬ್ರೌನ್ ಫಿನಿಶ್ ಗ್ರಾನೈಟ್ ಅಲ್ಲಿ ಏನಂತಂದ್ರೆ ಇದನ್ನ ರೈಸರ್ ಮತ್ತೆ ಥ್ರೆಡ್ ಚೇಂಜ್ ಮಾಡಿಲ್ಲ, ಒಂದೇ ಕಲರ್ ಇರೋದ್ರಿಂದ. ಸೊ ವೈಟ್ ಗೆ ಇದೊಂದು ಸ್ವಲ್ಪ ಮ್ಯಾಚಿಂಗ್ ಆಗಿದೆ ಸರ್. ಇದನ್ನ ನಾವು ಬ್ಲಾಕ್ ಗೂ ಹೋಗಬಹುದು ಮತ್ತೆ ಇದು ಬ್ರೌನ್ ಗೂ ಹೋಗಬಹುದು. ಸೊ ಎರಡನ್ನೂ ಚೆನ್ನಾಗಿ ಬರುತ್ತೆ ಸರ್. ಇದು SS ತಗೊಂಡ್ಬಿಟ್ರಲ್ವಾ ಈ ರಿಲೀಸ್? ಇದೆಲ್ಲ ಹೌದು ಸರ್, SS ತಗೊಂಡಿದ್ದಾರೆ. ಸೊ ಇಲ್ಲೊಂದು ವುಡನ್ ಸ್ಟಾಪರ್ ನ ಇದು ಹಾಕೋಬಿಟ್ಟಿದ್ದಾರೆ ಸರ್. ವುಡನ್ ಸ್ಟಾಪರ್ ಹಾಕೊಂಡಿದ್ದಾರೆ ಸರ್. ಆಮೇಲೆ ನಮ್ದು ಇದು ಬೇಸಿಕ್ ಪ್ಯಾಕೇಜ್ ಅಲ್ಲಿ ಇದ್ದಿದ್ರಿಂದ ಇದೆಲ್ಲ SS ಎಲ್ಲ ನಮ್ದಲ್ಲಿ ಕವರ್ ಅಪ್ ಆಗಿರಲ್ಲ ಸರ್. ಓಕೆ MS ಇರುತ್ತೆ, ನೀವು ಅದು SS ಅಪ್ಗ್ರೇಡ್ ಆಗಿರುತ್ತೆ ಸರ್. ಅಪ್ಗ್ರೇಡ್ ಆಗಿ ಮಾಡ್ಕೊಂಡಿರೋದಿರುತ್ತೆ. ಬಟ್ ಏನಂದ್ರೆ ಡೂಪ್ಲೆಕ್ಸ್ ಮನೆಗಳಿಗೆ ನಾವು MS ಅಲ್ಲೂ ಮಾಡ್ಬೋದು. MS ಅಲ್ಲೂ ಮಾಡಿದ್ರು ಒಂದು ಔಟ್ಲುಕ್ ಬರುತ್ತೆ. ಬಟ್ ತುಂಬಾ ನಾವು ತಲೆ ಕೆಡಿಸ್ಕೊಳ್ಳೋದೆಲ್ಲ ಏನಿಲ್ಲ ಅಂತಂದ್ರೆ SS ಹೋದ್ರೆ ಇನ್ನ ಈಸಿ ಸರ್. ಬೆಟರ್ ಅಂತ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಮೇಂಟೆನೆನ್ಸ್ ತರ ನಾವಿರಲ್ಲ ಸರ್. ಸರ್ ಮೇಲೆ ಬರ್ತಾ ಇದೀವಿ. ಎಸ್ ಸರ್. ಫಸ್ಟ್ ಸ್ವಲ್ಪ ಸ್ಟೇರ್ ಕೇಸ್ ಮೇಲೆ ಬರ್ತಾ ಇದೀವಿ. ಅದೇ ಸೇಮ್ ಸ್ಟೇರ್ ಕೇಸ್ ಅದೇ ತರ ಕಂಟಿನ್ಯೂ ಆಗಿದೆ. ಸೊ ನಮಗೆ 40 mm ಮಾಡ್ಬಿಟ್ಟು ಇದು ಮಾಡ್ಕೊಂಡಿದೀವಿ. ಸೊ ಒಂದು ಬ್ರೌನ್ ಕಲರ್ ಗ್ರಾನೈಟ್ ನ ಯೂಸ್ ಮಾಡ್ಕೊಂಡು ಹೋಗಿದೀವಿ ಸರ್. ಚಿತ್ತೂರ್ ಬ್ರೌನ್ ತರ ಇದೆ. ಚಿತ್ತೂರ್ ಬ್ರೌನ್, ಹೌದು ಸರ್, ಆ ತರ ಇದೆ. ಓಕೆ ಸರ್. ಇಲ್ಲಿ ಮೇಲೆ ಬಂದ್ವಿ ಅಂತಂದ್ರೆ ಇಲ್ಲಿ ಅಡಿಷನಲ್ ನಾವ್ ಏನೇನ್ ಮಾಡಿದೀವಿ ಅಂತಂದ್ರೆ ಸರ್, ಇಲ್ಲಿ 3 ರೂಮ್ ತಗೊಂಡಿದೀವಿ. ಒಂದು ಯೂಸ್ ಬಾಲ್ಕನಿ ತಗೊಂಡಿದ್ವಿ, ಒಂದು ಸಿಟ್ ಔಟ್ ಏರಿಯಾ ತಗೊಂಡಿದೀವಿ. ಇದು ನೋಡ್ಬೋದು ಸರ್, ಇದೊಂದು ನ್ಯಾರೋ ಸ್ಪೇಸ್ ಹಿಂಗೆ ಸ್ಟ್ರೇಟ್ ಬರ್ತಾ ಇತ್ತು ಎಲ್ಲದ್ರಲ್ಲೂ. ಇಲ್ಲೇನ್ ಮಾಡಿದ್ವಿ ಅಂತಂದ್ರೆ ಸರ್, ಇಲ್ಲಿ ಒಂದು ಎಂಟ್ರಿ ತಗೊಂಡು ಇಲ್ಲಿ ಒಂದು ನಮಗೆ ಒಂದು ಸಿಟ್ ಔಟ್ ಏರಿಯಾನ ಒಂದು ಕ್ರಿಯೇಟ್ ಮಾಡಿದ್ವಿ ಸರ್. ಫ್ಯಾಮಿಲಿ ಲಾಂಜ್ ಕ್ರಿಯೇಟ್ ಮಾಡಿದ್ವಿ. ಯಾಕಂದ್ರೆ ಇಷ್ಟಲ್ಲಿ ಸಾಕಾಗಲ್ಲ ಅಂತ ದೊಡ್ಡದಾಗಿ ತಗೊಂಡಿದೀವಿ. ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಒಂದು ಕಿಚನ್ ಕೌಂಟರ್ ಮಾಡ್ಕೊಂಡಿದ್ದಾರೆ. ಮತ್ತೆ ಏನೋ ಒಂದು ಬಾರ್ ಕೌಂಟರ್ ತರನು ಡಿಸೈನ್ ಆಗಿದೆ. ಬಾರ್ ಕೌಂಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಾರ್ ಕೌಂಟರ್ ತರ ಯೂಸ್ ಮಾಡ್ಕೋಬಹುದು. ಸೈಜ್ ಹೇಳಿ. ಸೈಜ್ ಬಂದ್ಬಿಟ್ಟು ನಮಗೆ ಒಂದು 12 ಅಡಿ ಅಗಲ ಸಿಗುತ್ತೆ ಸರ್. 12 ರಿಂದ 14 ಅಡಿ ಅಗಲ ಸಿಗುತ್ತೆ. ಎಷ್ಟಿದೆ ಇದು? ಲೆಂತ್ ಬಂದ್ಬಿಟ್ಟು ನಮಗೆ ಅಗೇನ್ ಇದು ಕೂಡ ಒಂದು 26-27 ಫೀಟ್ ಸಿಗುತ್ತೆ ಸರ್. 27 ಅಡಿ ಸಿಗುತ್ತೆ. ಒಂದು ಫಂಕ್ಷನ್ ಎಲ್ಲ ಇಲ್ಲೇ ಮಾಡ್ಬೋದು. ಒಂದು ಚಿಕ್ಕದಾಗಿ ಫ್ರೆಂಡ್ಸ್ ಕರ್ಕೊಂಡ್ಬಂದು ಮಾತಾಡೋದಕ್ಕೆ ಇದಕ್ಕೆಲ್ಲನೂ ಒಂದು ಸಫಿಷಿಯಂಟ್ ಸ್ಪೇಸ್, ಮತ್ತೆ ಇಂಟರ್ನಲ್ ಕೂತ್ಕೊಂಡು ಫ್ಯಾಮಿಲಿ ಗೆಟ್ ಟುಗೆದರ್ ಮತ್ತೆ ಏನಾರೋ ಒಂದು ಲಾಂಗ್ ಮೀಟಿಂಗ್ಸ್ ಅದಕ್ಕೆಲ್ಲದಕ್ಕೂ ಸಫಿಷಿಯಂಟ್ ಸ್ಪೇಸ್ ಆಗಿದೆ ಸರ್. ಅಲ್ಲಿ ಇದೆಲ್ಲ ಫರ್ನಿಚರ್ ಕೂಡ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಗ್ರ್ಯಾಂಡ್ ಲುಕ್ ಬಂದಿದೆ. ಬಟ್ ಟೈಲ್ಸ್ ಎಲ್ಲ ಕೆಳಗಡೆ ಏನಿತ್ತಲ್ಲ ಸರ್, ಅದೇ ಕಂಟಿನ್ಯೂ ಮಾಡಿದೀವಿ. 2x4 ಟೈಲ್ಸ್ ನೇ. ಸೊ ಇಲ್ಲಿ ಏನಂತಂದ್ರೆ ವಾಲ್ ಎಲ್ಲ ಅದೇ ವೈಟ್ ಕಲರ್ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದೀವಿ. ಅದಾದ್ಮೇಲೆ ಏನೋ ಸ್ವಿಚಸ್ ಕೂಡ ವೈಟ್ ಕಲರ್ ಅಲ್ಲಿ ಇದೆ. ಈ ಮನೆಯಲ್ಲಿ ಇನ್ನೊಂದು ಹೈಲೈಟ್ ಪಾರ್ಟ್ ಅಂತಂದ್ರೆ ಲಕ್ಸುರಿ ಬಾಲ್ಕನಿ ಸರ್. ಬಾಲ್ಕನಿ ತೋರ್ಸೋಣ ಸರ್. ತೋರಿಸ್ಬಿಡಿ ಸರ್. ಅದೇ ಕೆಳಗಡೆಯಿಂದ ತೋರಿಸಿದ್ವಲ್ಲ ನಾವು ಬಾಲ್ಕನಿ. ಹೌದು ಸರ್, ಕೆಳಗಡೆಯಿಂದ ತೋರಿಸಿದ್ವಿ. ಬಟ್ ನೋಡ್ಬೋದು ಸರ್, ಇಷ್ಟು ಓಪನ್ ಆಗುತ್ತೆ. ಇಷ್ಟು ಓಪನ್ ಆದ್ರೆ ನೋಡ್ಬೋದು ಸರ್. ಹೊರಗಡೆಯಿಂದ ತೋರಿಸ್ತೀನಿ ಸರ್ ವೀಕ್ಷಕರಿಗೆ. ನೋಡ್ಬೋದು ಸರ್. ಏನು 8 ಫೀಟ್ ಗೇಟ್ ಫೀಟ್ ಕೊಟ್ಟಿದ್ದೀರಾ? 8 ಫೀಟ್ ಬೈ 8 ಫೀಟ್ 7 ಫೀಟ್ ಇದೆ ಸರ್. 8x7. ಹಾಂ ಸರ್. ಇಲ್ಲ 5x6x7 ಇದೆ ಸರ್. ಈ ಡೋರ್ ಎಲ್ಲಾನು ಈಗ ನಾರ್ಮಲ್ ಏನು ಫ್ಲಶ್ ಡೋರ್ಸ್ ಏನ ಸರ್. ಇದು ಕ್ಲೋಸ್ ಮಾಡಿ ಗೊತ್ತಾಗುತ್ತೆ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು. ಸೊ
ಫುಲ್ ಫಾರ್ಮ್ ಆಗ್ಬಿಡುತ್ತಲ್ವಾ ಸರ್ ಇದು? ಫುಲ್ ದೊಡ್ಡದಾಗಿದೆ ನೋಡ್ಬೋದು ಸರ್. ಸಕ್ಕತ್ತಾಗಿ. ಇಲ್ಲಿ ಆಚೆಗಡೆಯಿಂದ ಯಾವುದೇ ಥರ ಲಾಕ್ಸ್ ಅದು ಇದನ್ನೆಲ್ಲ ಕೊಟ್ಟಿಲ್ಲ ಸರ್, ಯಾಕಂತಂದ್ರೆ ಇದೆಲ್ಲ ಸೇಫ್ಟಿ ಇಶ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಸುಮ್ಮನೆ ಈ ಥರದ್ದು ಏನಾದ್ರು ಸಣ್ಣದು ಪುಟ್ಟ ಆರ್ಡರ್ ಹಾಕಿದ್ದೀರಾ ಅಷ್ಟೇ ಅಲ್ವಾ? ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿಂದ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ ದೊಡ್ಡ ಡೋರ್ಸ್ ಇರೋದ್ರಿಂದ. ಬಟ್ ಇದೇನಂದ್ರೆ ಸರ್ ಈ ಲಕ್ಸುರಿನೆಸ್ ಒಳಗಡೆದಕ್ಕೆ ಸರ್. ಸೊ ನಮಗೆ ಕಂಪ್ಲೀಟ್ ಆಗಿ ನೋಡ್ಬೋದು ಸರ್, ಇಷ್ಟು ಓಪನ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಈ ಏರಿಯಾ ಎಷ್ಟು ಬೆಳಕು ಬರುತ್ತೆ, ಎಷ್ಟು ಬ್ರೈಟ್ ಆಗಿರುತ್ತೆ ಅಂತ ಅನ್ನೋದು ಇದು ತುಂಬಾ. ಈ ಬಾಲ್ಕನಿ ಏರಿಯಾ ಎಷ್ಟಿದೆ ಅಂಡ್ ಇದು ಕ್ಲಾಡಿಂಗ್ ಏನು ಸರ್? ಕಂಪ್ಲೀಟ್ಲಿ ಕ್ಲಾಡಿಂಗ್ ಅಷ್ಟೇ 2x4 ಟೈಲ್ಸ್ ಬ್ಲಾಕ್ ಕಲರ್ ತಗೊಂಡಿದೀವಿ ಇಲ್ಲಿ. ಯಾಕಂದ್ರೆ ಕೆಳಗಡೆ ವೈಟ್ ಮಾಡಿದ್ವಿ, ಇಲ್ಲಿ ಬ್ಲಾಕ್ ತಗೊಂಡಿದ್ವಿ. ಮತ್ತೆ ಅದೇ ವೈಟ್ ನ ಅಲ್ಲಿ ಗೋಲ್ಡ್ ಬೀಡಿಂಗ್ ಬದಲಾಗಿ ಇಲ್ಲಿ ಬ್ಲಾಕ್ ವೈಟ್ ಬೀಡಿಂಗ್ ಅಂತ ತಗೊಂಡಿದ್ವಿ. ಸೊ ಇದು ನಮಗೆ 7 ಅಡಿ ಅಗಲ ಇದೆ ಸರ್. 7 ಅಡಿಗೆ ಒಂದು 30 ಅಡಿ ಬಾಲ್ಕನಿ ಇದೆ ಸರ್. ಸೊ ಅಷ್ಟು 7 ಅಡಿಗೆ 30 ಅಡಿ ಬಾಲ್ಕನಿ. 30 ಅಡಿ ಬಾಲ್ಕನಿ ಸಿಗುತ್ತೆ ಸರ್. ಹ್ಯೂಜ್ ಅಲ್ವಾ ಸರ್ ಇದು? ಹ್ಯೂಜ್ ಬಾಲ್ಕನಿ ಸರ್. ನೀವು ಹೇಳ್ದಂಗೆ ಗೆಟ್ ಟುಗೆದರ್ ಇಲ್ಲೂ ಮಾಡ್ಬೋದು. ಆಮೇಲೆ ಇದನ್ನ ಓಪನ್ ಇಟ್ಕೊಂಡ್ರೆ ಎರಡೂ ಕೂಡ ಮಲ್ಟಿಪಲ್ ಆಕ್ಸೆಸ್ ತರ ಆಗೋಗ್ಬಿಡುತ್ತೆ. ಸೊ ಎರಡು ಏರಿಯಾನ ಯುಟಿಲೈಸ್ ಮಾಡ್ಕೊಂಡು ಕೂಡ ಒಂದು ಪ್ರೋಗ್ರಾಮ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಅದು ಇದೆಲ್ಲ ಎಲ್ಲ ಆಚೆಗಡೆ ನೋಡ್ಬೋದು ಸರ್. ಎಲ್ಲ ಇನ್ನ ಏನೋ ಗ್ರೀನ್ ಡೆವಲಪ್ ಆಗ್ತಾ ಇರೋದ್ರಿಂದ ಇಲ್ಲಿ ಕುತ್ಕೊಂಡು ಆರಾಮಾಗಿ ನಾವು ಟೈಮ್ ಸ್ಪೆಂಡ್ ಮಾಡಬಹುದು. ಆಮೇಲೆ ನಮಗೆ ಇನ್ನೊಂದೇನು ಅಡ್ವಾಂಟೇಜ್ ಏನಂತಂದ್ರೆ ಸರ್, ಇಲ್ಲಿ ಪಕ್ಕದಲ್ಲೇ ಬಿಲ್ಡಿಂಗ್ ಬರ್ತಾ ಇಲ್ಲ ಇದಕ್ಕೆ. ಸೊ ಹಂಗಾಗಿ ಏನಾಗ್ತಿದೆ, ಇನ್ನು ಅಲ್ಲಿ ಗಂಟೆ ಕಾಂಪೌಂಡ್ ಅಲ್ಲಿ ಗಂಟೆ ಇರೋದ್ರಿಂದ ಒಂದು ಸ್ಪೇಷಿಯಸ್ ಆಗಿರೋದ್ರಿಂದ ಒಂದು ನಾವ್ ಹೆಂಗ್ ಬೇಕಂಗ್ ಕಟ್ಟಂಗ ಆಪ್ಷನ್ ಇದೆ. ಸರ್ ಇವಾಗ ಸಿಟಿ ಒಳಗಡೆ ಒಂದು 30-40 ತಗೊಳ್ಳೋ ಬದಲು ಸ್ವಲ್ಪ ಔಟ್ಸ್ಕರ್ಟ್ ಅಲ್ಲಿ ಈ ತರ ಒಂದು 5 ಗುಂಟೆ ತಗೊಬಿಡೋದು ಇದು ಹಂಗೆ ಕಾನ್ಸೆಪ್ಟ್ ಆಗಿರುತ್ತೆ ಸರ್. ಇವಾಗ 5 ಗುಂಟೆ ಅಂತಂದ್ರೂ ನಮಗೆ ಇವಾಗ 30-40 ಏನ್ ಅಮೌಂಟ್ ಬರುತ್ತಲ್ಲ ಅದರಲ್ಲಿ ಜಾಗ ಬಂದಂಗಿದೆ. ಆಮೇಲೆ 30-40 ನಲ್ಲಿ ಕಟ್ಟೋ ಬದಲಾಗಿ ಹೈ ರೈಸ್ 3 ಫ್ಲೋರ್ ತ್ರಿಪ್ಲೆಕ್ಸ್ ಮಾಡೋ ಬದಲಾಗಿ 2 ಫ್ಲೋರ್ ಅಲ್ಲಿ ಒಂದು ದೊಡ್ಡ ದೊಡ್ಡ ರೂಮ್ಸ್ ಮತ್ತೆ ಈ ತರ ದೊಡ್ಡ ಏರಿಯಾನ 40x40 ಕ್ರಿಯೇಟ್ ಮಾಡಿದ್ದೀವಿ. ಬೆಸ್ಟ್ ಅಲ್ವಾ ಸರ್? ಹೌದು ಸರ್, ಇದು ಗ್ರ್ಯಾಂಡ್ ಆಗಿ ಬಂದಿದೆ ಸರ್. ಸರ್ ಕಂಪ್ಲೀಟ್ ಆಗಿ ಟೈಲ್ಸ್ ನೋಡ್ಬೋದು, ಫುಲ್ ಲೈಟ್ ಟೈಲ್ಸ್ ಕೊಟ್ಟಿದ್ದೀವಿ. ಅಂಡ್ ಆಮೇಲೆ ಇಲ್ಲಿ ಒಂದು ಗ್ರಾನೈಟ್ ಬೀಡಿಂಗ್ ಕೂಡ ಕೊಟ್ಟಿದ್ದೀವಿ. ಅಂಡ್ ಕಂಪ್ಲೀಟ್ ಆಗಿ ಫ್ಲೋರ್ ನೋಡ್ಬೋದು ಸರ್. ಫ್ಲೋರ್ ಕೂಡ 2x4 ಟೈಲ್ಸ್ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಂಟೈರ್ ಟೈಲ್ಸ್ ಅಲ್ಲಿ ಕವರ್ ಅಪ್ ಮಾಡಿದ್ದೀವಿ. ಮತ್ತೆ ಇಲ್ಲೊಂದು ಪಿಲ್ಲರ್ ಅಡ್ಡ ಬರ್ತಾ ಇರೋದ್ರಿಂದ ಪಿಲ್ಲರ್ ಕೂಡ ಟೈಲ್ಸ್ ಕೊಟ್ಬಿಟ್ಟಿದ್ದೀವಿ. ಟೈಲ್ಸ್ ಎಲ್ಲ ಕವರ್ ಅಪ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಹ್ಯೂಜ್ ಬಾಲ್ಕನಿ ಬಿಡಿ ಸರ್. ಒನ್ ಆಫ್ ದ ಕೂಲೆಸ್ಟ್ ಏರಿಯಾ ಈ ಮನೆಯದು. ಹೌದು ಸರ್, ಮತ್ತೆ ಒಂದು ಕೂಲ್ ಏರಿಯಾ ಅಂತ ಹೇಳ್ಬೋದು ಸರ್. ಓಕೆ, ಸೊ ಗ್ರ್ಯಾಂಡ್ ಓಪನಿಂಗ್ ಸಿಗುತ್ತೆ ಇಲ್ಲಿ. ಓಕೆ, ಇದು ಓಪನ್ ಮಾಡಿದ್ರೆ ಇಲ್ಲಿ ಒಳಗಡೆ ಲೈಟೇ ಬೇಕಾಗಿಲ್ಲ ಸರ್. ಲೈಟೇ ಬೇಕಾಗಿಲ್ಲ, ಅಷ್ಟು ಸ್ಪೇಷಿಯಸ್ ಆಗಿದೆ. ಆಮೇಲೆ ಇದೊಂಥರ ವೈಟ್ ಹೌಸ್ ತರ ಇದೆ ಸರ್. ವೈಟ್ ಹೌಸ್ ಅಂತಾನೆ ಹೇಳ್ಬೋದು. ವೈಟ್ ಕಲರ್ ಇದೆ. ಮತ್ತೆ ಇದೊಂದು ರೂಮ್ ನ ಸರ್ ಒಂದು ಸ್ಟೋರ್ ರೂಮ್ ಇಲ್ಲ ಸ್ಟಡಿ ರೂಮ್ ಅಂತ ಕ್ರಿಯೇಟ್ ಮಾಡಿದ್ವಿ. ಚಿಕ್ಕ ರೂಮ್ ಇದೆ ಆಕ್ಚುಲ್ ಆಗಿ. ಇದು ಚಿಕ್ಕದಾಯ್ತು. ಇದು ಚಿಕ್ಕದು ಅಂದ್ರೆ ಈ ಮನೆಯಲ್ಲಿ ಚಿಕ್ಕದು. ಈ ಮನೆಯಲ್ಲಿ ಚಿಕ್ಕದು. ಇದು ರೆಗ್ಯುಲರ್ ಆಗಾದ್ರೆ ಇದು ದೊಡ್ಡ ರೂಮ್ ಮನೆ. ಸೊ ಇದನ್ನ ಏನಂತಂದ್ರೆ ಇದನ್ನ ಹೋಮ್ ಥಿಯೇಟರ್ ಕನ್ವರ್ಟ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಇದಕ್ಕೆ ಯಾವ್ದು ವಿಂಡೋ ಅದೆಲ್ಲ ಏನು ಕೊಟ್ಟಿಲ್ಲ. ಸೈಜ್ ಏನಿದೆ ಸರ್? ಇದು ನಮಗೆ ಆಲ್ಮೋಸ್ಟ್ ಒಂದು 14 ಅಡಿಗೆ ಒಂದು 18 ಅಡಿ ಲೆಂತ್ ಸಿಗುತ್ತೆ ಸರ್. 14-18 ಇದೇ ಚಿಕ್ಕದು ಈ ಮನೆಯಲ್ಲಿ. ಈ ಮನೆಯಲ್ಲಿ ಇದೇ ಚಿಕ್ಕದು. ಇದಕ್ಕೆ ಟಾಯ್ಲೆಟ್ ಗಿಲೆಟ್ ಅದನ್ನ ಅಟ್ಯಾಚ್ ಏನಿಲ್ಲ ಅಲ್ವಾ? ರೂಮ್ ಸರ್. ಡೋರ್ ಚೆನ್ನಾಗಿದೆ. ಡೋರ್ ಚೆನ್ನಾಗಿದೆ ಸರ್. ಹೌದು. ಆಮೇಲೆ ಇಲ್ಲೊಂದು ವಾಶ್ ಬೇಸಿನ್ ಹಾಕೊಟ್ರಿ. ವಾಶ್ ಬೇಸಿನ್ ಇದೆ ಸರ್. ಯಾಕಂದ್ರೆ ಇಲ್ಲಿ ಗೆಟ್ ಟುಗೆದರ್ ಆದಾಗ ಏನಾದ್ರು ಒಂದು ಚಿಕ್ಕದನ್ನ ಸ್ನಾಕ್ಸ್ ಅದು ಇದನ್ನೆಲ್ಲ ಕೈ ತೊಳೆಯಕ್ಕೆ ಇದಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ವಾಶ್ ಬೇಸಿನ್ ಕೊಟ್ಟಿದ್ದೀವಿ. ಅಂಡ್ ಈ ಮನೆಯಲ್ಲಿ ಹೈಲೈಟ್ ಪಾರ್ಟ್ ಈಸ್ ಈ ಮಾಸ್ಟರ್ ಬೆಡ್ರೂಮ್ ಸರ್. ಮೇಲ್ಗಡೆದು ಇದು ನೋಡ್ಬೋದು. ಈ ರೂಮ್ ಡೋರು ತೋರಿಸಿ ಸರ್. ಇದೆಲ್ಲ ಇವಾಗ ಲೇಟೆಸ್ಟ್ ಆಗಿ ಇರೋ ಡೋರ್ಸ್ಗಳನ್ನೆಲ್ಲ ಡೋರ್ಸ್. ಆಮೇಲೆ ಬಜೆಟ್ ಫ್ರೆಂಡ್ಲಿ ಡೋರ್ಸ್ ಅಂತ ಹೇಳ್ಬೋದು ಸರ್. ಇದರಲ್ಲಿ ಏನಾದ್ರು ನಾವು ತುಂಬಾ ಕಾಸ್ಟ್ ಹಾಕ್ಬೇಕಂತೇನಿಲ್ಲ. ಆಲ್ಮೋಸ್ಟ್ ಒಂದು 4,000-5,000ಕ್ಕೆಲ್ಲ ಈ ಥರದ್ದು ಬಂದ್ಬಿಡುತ್ತೆ ಸರ್. ಸರ್ ಒಳಗಡೆ ಬಂದ್ರೆ ನೋಡ್ಬೋದು, ಇದೊಂದು ಹ್ಯೂಜ್ ರೂಮು. ನಾವು ಆಲ್ಮೋಸ್ಟ್ ಈ ಕಾಟ್ನ ನೋಡ್ಬೋದು. ಒಂದು ಡಬಲ್ ಬೆಡ್ ಒಂದು ಕಾಟ್ ಹಾಕಿದ್ರೆ, ಒಂದು ಸಿಂಗಲ್ ಬೆಡ್ ಇಟ್ಕೊಂಡಿದ್ದಾರೆ. ಸ್ಟಿಲ್ ಇಷ್ಟು ಸ್ಪೇಸ್ ನಮಗೆ ಜಾಗ ಉಳ್ಕೊಂಡಿದೆ ಸರ್. ಇಷ್ಟು ಸ್ಪೇಸ್ ಸಿಗ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಒಂದು ದೊಡ್ಡ ಸ್ಪೇಷಿಯಸ್ ರೂಮ್ ಸರ್ ಇದು. ಆಲ್ಮೋಸ್ಟ್ ಇದು ನಮಗೊಂದು 16-17 ಅಡಿ ಅಗಲ ಸಿಗುತ್ತೆ. ಮತ್ತೆ ಲೆಂತ್ ವೈಸು ನಮಗೊಂದು ಮೋರ್ ದೆನ್ 20 ಫೀಟ್ ಸಿಗುತ್ತೆ ಸರ್. 20 ಫೀಟ್ ಮೇಲೆ ಸಿಗುತ್ತೆ ಸರ್. ಎಲ್ಲ ಮನೇಲಿ ಕಂಪ್ಲೀಟ್ ರೂಮ್ಗಳಲ್ಲಿ ಇದು ದೊಡ್ಡ ರೂಮ್ ಸರ್ ನಮಗೆ. ಹ್ಯೂಜ್ ಬಿಡಿ ಸರ್. ಹ್ಯೂಜ್ ರೂಮ್ ಸರ್. ಹೌದು. ಸೊ ಚಿಕ್ಕ ಮನೇಲಿ ಉಳಿದಂತವ್ರು ಈ ತರ ಕಟ್ಕೊಂಡ್ಬಿಟ್ರೆ ಗ್ಯಾರಂಟಿ ಸರ್ ಸಫಿಷಿಯೆಂಟ್ ಆಗಿ ಅದೊಂಥರ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಟ್ಬಿಡುತ್ತೆ ಬಿಡಿ ಸರ್. ಇಷ್ಟು ದೊಡ್ಡ ಮನೆ ಇದನ್ನೆಲ್ಲ ನಾವು ಏನು ಸಿಟಿನಲ್ಲಿ ತುಂಬಾ ಚಿಕ್ಕದಾಗಿ ಅಭ್ಯಾಸ ಆಗಿರುತ್ತೆ. ಬಟ್ ಇವಾಗ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಇವಾಗ ಏನೋ ಪ್ಲಾನ್ ಮಾಡ್ತೀವಿ ಅಂದ್ರೆ ಈ ತರ ಪ್ಲಾನ್ ಮಾಡಿದ್ರೆ ಒಳ್ಳೇದಂತ ಹೇಳ್ತೀರಾ. ಈ ಕಡೆ ಬನ್ನಿ ಸರ್. ಇಲ್ಲಿ ಬಂದು ಅಂತಂದ್ರೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ಸರ್. ಇದಕ್ಕೂ ಕೂಡ ಕೆಳಗಡೆ ಹೆಂಗ್ ಕೊಟ್ಟಿದ್ವಲ್ಲ ಅದೇ ತರನೇ ಏರಿಯಾ ಕೊಟ್ಟಿದ್ದೀವಿ. ಇದನ್ನ ಇವ್ರು ವಾರ್ಡ್ರೂಬ್ ಏರಿಯಾ ಅಷ್ಟೇ ತಗೊಂಡಿದ್ದಾರೆ ಆಚೆನೆ. ಇಲ್ಲಿ ವಾರ್ಡ್ರೂಬ್ ಏರಿಯಾ ಬೇಡ ಅಂತ ಹೇಳಿ ಇಲ್ಲಿ ಐರನಿಂಗ್ ಅದಕ್ಕೆ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮತ್ತೆ 7 ಅಡಿ ಟೈಲ್ಸ್ ಹಾಕ್ಸ್ಕೊಂಡಿದ್ದಾರೆ. ಸೊ ಟಾಯ್ಲೆಟ್ ಒಳಗಡೆ ಏನ್ ಟೈಲ್ಸ್ ಇದೆಯಲ್ಲ ಅದೇ ಇಲ್ಲಿ ಡಾರ್ಕ್ ಲೈಟ್ ಅಡಿಷನ್ಸ್ ಇಲ್ಲಿ ಕೂಡ ಕಂಟಿನ್ಯೂ ಆಗಿದೆ ಸರ್. ಸೊ ಇದಿಷ್ಟು ಏರಿಯಾ ಇದೆ. ಇಲ್ಲೊಂದು ವಾಶ್ ಬೇಸಿನ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲೆಲ್ಲ ಪ್ಲಂಬಿಂಗ್ ಲೈನ್ಸ್ ಹೋಗಿರೋದ್ರಿಂದ ಒಂದು ಸ್ಟೆಪ್ ಅಪ್ ಮಾಡ್ಕೊಂಡು ಒಂದು ಅದಕ್ಕೆ ಕೂಡ ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ ಸರ್. ಅದಷ್ಟಾಗಿದೆ. ಅಂಡ್ ಇದು ಫ್ಲೋರ್ ತೋರಿಸಿ ಸರ್. ಫ್ಲೋರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ರಸ್ಟಿಕ್ ಕಲ್ಲೇ ಇಲ್ಲೇ ಇದಲ್ಲ ಸರ್. ಎರಡು ಸೇಮ್ ಸರ್. ಎರಡು ಸೇಮ್ ಅಲ್ಲಿ ಹೋಗ್ಬಿಡಿ ತೋರಿಸಿ ನಮಗೆ ಎಷ್ಟು ಈ ವಾಶ್ರೂಮ್ ಸೈಜ್ ಏನಿದೆ ಸರ್? ಇದು ಸ್ವಲ್ಪ ದೊಡ್ಡದಿದೆ ಸರ್. ಇದು ನಮಗೆ 6 ಅಡಿಗೆ ಒಂದು 8-9 ಅಡಿ ಸಿಗುತ್ತೆ ಸರ್. 6x9 ಅನ್ಕೋಬಹುದು ಸರ್. ವಾವ್.
ಇದು ನೋಡ್ಬೋದು ಸರ್, ಮ್ಯಾಸಿವ್ ದೊಡ್ಡದು ಅಂತ ಹೇಳ್ಬೋದು. ಇದರಲ್ಲಿ ಆಲ್ಮೋಸ್ಟ್ ನಮಗೆ ಶವರ್ ಏರಿಯಾ ಮತ್ತೆ ಡ್ರೈ ಏರಿಯಾ, ವೆಟ್ ಏರಿಯಾ ಎಲ್ಲ ಪಾರ್ಟಿಷನ್ಸ್ ಮಾಡ್ಬೋದು, ಅಷ್ಟು ಸ್ಪೇಷಸ್ ಆಗಿದೆ. ಮತ್ತೆ ಇಲ್ಲೂ ಕೂಡ ಒಂದು ಹ್ಯಾಂಡ್ ವಾಷಿಂಗ್ ಅಂತ ಹೇಳ್ಬಿಟ್ಟು ಒಂದು ಪ್ರಾವಿಷನ್ ಕೊಟ್ಟಿದ್ವಿ. ಅದು ಆಚೆನ ಹಾಕೋಬೋದು, ಇಲ್ಲರೂ ಹಾಕೋಬೋದು, ಅದಕ್ಕೆ ಆಚೆ ಹಾಕೊಂಡಿದ್ದಾರೆ ಅವರು. ಅದು ಬಿಟ್ಟು ಅಂತಂದ್ರೆ ಕಂಪ್ಲೀಟ್ ಆಗಿ ಟಾಯ್ಲೆಟ್ಸ್ ಯಾವ್ದನ್ನು ಚಿಕ್ಕ ಯಾವುದಿಲ್ಲ ಸರ್, ಫುಲ್ ದೊಡ್ಡದಾಗಿರೋದ್ರಿಂದ ದೊಡ್ಡದಾಗಿ ಡಿಸೈನ್ ಮಾಡಿದೀವಿ. ಆಮೇಲೆ ಇದೆಲ್ಲ WPC ಡೋರ್ಸ್ಗೆ ಪೇಂಟ್ ಮಾಡಿರೋದು ಸರ್, ಗ್ರೂ ಡಿಸೈನ್ ಮಾಡಿರೋದು ಸರ್. ಇದು ಆಗ್ಬೋದು, ಅದಾಗ್ಬೋದು, ಎರಡು WPC ಡೋರ್ಸ್ ಸರ್. ಓಕೆ, 2 ಡೋರ್ ಬಂತಾ ಇಲ್ಲಿ? ಹೌದು ಸರ್. ಇಲ್ಲಿಗೆ ಡೋರ್ ಬೇಕಾಗಲ್ಲ, ಸ್ಟಿಲ್ ಹಾಕ್ಸ್ಕೋಬೇಕು ಅಂತಂದ್ರೆ ಹಾಕೋಬೋದು ಅಷ್ಟೇ. ಇದು PVC ಇದು ಕೊಟ್ಟಿದ್ದೀರಲ್ವಾ? ಹೌದು ಸರ್, ಹೌದು ಸರ್. ಓಕೆ, ಬನ್ನಿ ಸರ್, ನೆಕ್ಸ್ಟ್ ರೂಮ್ ನೋಡ್ಕೊಬರೋಣ. ಎಸ್ ಸರ್. ಇಲ್ಲಿ ಇನ್ನೊಂದು ರೂಮ್ ಇದೆ ಸರ್. ಇಲ್ಲಿ ಬಂದ್ರೆ ಇನ್ನೊಂದು ರೂಮ್ ಇದೆ, ಆಕ್ಚುಲಿ ಗೆಸ್ಟ್ ಇದ್ದಾರೆ, ಅದಕ್ಕೋಸ್ಕರ ಅದನ್ನ ಇವತ್ತು ತೋರಿಸ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಇಲ್ಲಿ ನಾವು ಏರಿಯಾದಲ್ಲಿ ಏನೇನು ಬರುತ್ತಲ್ಲ ಎಷ್ಟು ನೋಡಿದ್ವಿ. ಇದೇನು ರೂಮ್ ಇದೆಯಲ್ಲ ಸರ್, ಇದೇ ಸೇಮ್ ರೆಪ್ಲಿಕಾ ಈ ರೂಮ್ ಇದೆ. ಈ ಕಡೆನೇ ಇದೆ ಈ ರೂಮ್ ಇದೆ. ಹೌದು ಸರ್. ಬನ್ನಿ ಟೆರೆಸ್ ನೋಡ್ಕೊಂಡು. ಟೆರೆಸ್ಗೆ ಹೋಗ್ಬಿಡೋಣ ಸರ್. ಟೆರೆಸಲ್ಲಿ ಸರ್, ಟೆರೆಸಲ್ಲಿ ನಮ್ದು ಇಲ್ಲೇನು ಜಾಸ್ತಿ ಏನು ಕೆಲಸ ಇಲ್ಲ, ಬಿಕಾಸ್ ಇಷ್ಟು ಇದು ರೂಮ್ ಇದೆಲ್ಲ ಕವರ್ ಅಪ್ ಆಗಿತ್ತು. ಹೌದು. ಬಟ್ ಇದನ್ನೇನು ಮಾಡಿದ್ವಿ ಅಂತಂದ್ರೆ ಇದೊಂದು ಹೆಡ್ ರೂಮ್ ಅಂತ ಕ್ಯಾಶ್ ಮಾಡಿದ್ದೀವಿ ಸರ್. ನೋಡ್ಬೋದು, ಇಲ್ಲಿಂದ SS ರಲ್ಲಿಂಗ್ ಇಷ್ಟೇ ಕಂಟಿನ್ಯೂ ಬಂದಿದೆ. ಮತ್ತೆ ಅದೇ ಸೇಮ್ ಏನು ಸ್ಟೇರ್ ಕೇಸ್ ಇತ್ತಲ್ಲ, ಅದು ಹಂಗೆ ಕಂಟಿನ್ಯೂ ತೊಗೊಂಡಿದ್ದೀವಿ. ಆಮೇಲೆ ನೆಕ್ಸ್ಟ್ ವೈಟ್ ಟೈಲ್ಸ್ ಕೂಡ ಅದೇ ಕಂಟಿನ್ಯೂ ಇದೆ. ಓಕೆ, ಅಲ್ಲೊಂದು ವಿಂಡೋ ಕೊಟ್ಬಿಟ್ರೆ ಇಲ್ಲೊಂದು ಅದೇ ಸರ್, ಫಿಕ್ಸೆಡ್ ವಿಂಡೋ. ಹೌದು ಸರ್. ಆಮೇಲೆ ಎಂಟೈರ್ ಏರಿಯಾನು ಕೂಡ ಜಸ್ಟ್ ಇದಕ್ಕಂತ ಇಟ್ಕೊಂಡಿದ್ದೀವಿ. ನಾವು ಹೆಡ್ ರೂಮ್ ಅಂತ ಕ್ಯಾಶ್ ಮಾಡಿದ್ವಿ. ಬಟ್ ಆಕ್ಚುಲಿ ಇದನ್ನ ಕುಬೇರ್ ಮೂಲೆಗೆ, ಇದನ್ನ ಮಧ್ಯಕ್ಕೆ ಇರೋದ್ರಿಂದ ಕುಬೇರ್ ಮೂಲೆಗೆ ಒಂದು ಟ್ಯಾಂಕ್ ರೂಮ್ ಕೂಡ ಮಾಡಿದ್ವಿ ಸರ್. ಅದು ಇಲ್ಲಿ ಟ್ಯಾಂಕ್ ರೂಮ್ ಮಾಡಿದ್ರ ಸರ್? ಇಲ್ಲಿ ಇಲ್ಲೊಂದು ಅದಕ್ಕಿಂತ ಹೈಟ್ ಅಲ್ಲಿ ಅದನ್ನ ಒಂದು 8 ಅಡಿಗೆ ಸ್ಲ್ಯಾಬ್ ಹಾಕಿದೀವಿ. ಇದನ್ನ ಸ್ವಲ್ಪ ಹೈಟ್ ಮಾಡಿಬಿಟ್ಟು ಅದನ್ನ ಕುಬೇರ್ ಮೂಲೆ ಹೈಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದೀವಿ ಸರ್. ಇನ್ನು ಟೆಕ್ನಿಕಲ್ ಹೇಳಿಲ್ಲ, ಯಾವ ಮಟೀರಿಯಲ್ಸ್ ಎಲ್ಲ ಇಲ್ಲಿ ಯೂಸ್ ಮಾಡಿದ್ವಿ? ಟೆಕ್ನಿಕಲ್ ಹೇಳೋದಾದ್ರೆ ನಮಗೆ ಸ್ಟೀಲ್ ಎಲ್ಲ ನಮಗೆ A1 ಗೋಲ್ಡ್ ಯೂಸ್ ಮಾಡಿದ್ವಿ. ಸಿಮೆಂಟ್ ಎಲ್ಲ ನಮಗೆ ಆಲ್ಮೋಸ್ಟ್ ಒಂದು ಜುವಾರಿ, ಅಲ್ಟ್ರಾಟೆಕ್ ಆ ಥರದ್ದು ಯೂಸ್ ಮಾಡಿದ್ವಿ. ಇಲ್ಲೇನಾದ್ರೆ ಸ್ವಲ್ಪ ರಿಮೋಟ್ ಏರಿಯಾದಲ್ಲಿ ಇದ್ದಿದ್ದರಿಂದ ಮೆಟೀರಿಯಲ್ ಎಲ್ಲ ಸಕ್ಕ ಚಾಲೆಂಜಸ್ ಇತ್ತು. ಮೆಟೀರಿಯಲ್ ಎಲ್ಲ ಬರ್ತಾ ಇರಲಿಲ್ಲ ಆನ್ ಟೈಮಲ್ಲಿ. ಆಮೇಲೆ ನಮಗೂ ಕೂಡ ತುಂಬಾ ಡಿಫಿಕಲ್ಟ್ ಆಗ್ತಾ ಇತ್ತು. ಅಂಡ್ ಅದಾದ್ಮೇಲೆ ಪೈಪ್ಸ್ ಎಲ್ಲ ಆಶೀರ್ವಾದ್ ಯೂಸ್ ಮಾಡಿದ್ವಿ. ಟೈಲ್ಸ್ ಎಲ್ಲ 2x4 ಟೈಲ್ಸ್ಗೆ ಹೋಗಿದ್ದೀವಿ. ಮತ್ತೆ ವಾಸ್ಕಲ್ಸ್ ಎಲ್ಲ ನಾವು ಒನ್ನೆ ಮರ ಹೋಗಿದ್ದೀವಿ. ಅಂಡ್ ಅದಾದ್ಮೇಲೆ ನಮಗೆ ರೈಲಿಂಗ್ಸ್ ಎಲ್ಲ SS ಹೋಗಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು ಬೇಸಿಕ್ ಅನ್ನೋದಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಪ್ಯಾಕೇಜ್ ಅಂತ. ಯಾವ ಪ್ಯಾಕೇಜ್ ಸರ್ ಮಾಡಿರೋದು? ನಾವು ಇದನ್ನ ಮಾಡಿದ್ದು 1575 ರೂಪಾಯಿ ಪ್ಯಾಕೇಜಲ್ಲಿ. ಮಿನಿಮಮ್ ಪ್ಯಾಕೇಜಲ್ಲಿ ಮಾಡಿರೋದು. ಮಾಡಿರೋದು. ಸೊ ಅದರಿಂದ ಒಂದು ಸ್ವಲ್ಪ ಅವ್ರಿಗೆ ಅಡಿಷನ್ಸ್ ಅದೆಲ್ಲ ಆಗಿ ನಮಗೆ ಫೈನಲಿ ನಮಗೆ 53 ಲಕ್ಷ ಬಿಲ್ ಆಗಿದೆ. ಫೈನಲ್ ಬಿಲ್ ಆದ್ಮೇಲೆ ಇನ್ನೊಂದು 1 ಲಕ್ಷ 2 ಲಕ್ಷ ಆ ಕಡೆ ಬರ್ಬೋದು.